ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಮೂಲ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಇದರಿಂದಾಗಿ ಕುಡಿಯುವಂತಹ ಯಾವ ಮಾನಸಿಕ ಸೆಳೆತ ಕೂಡ ನನ್ನಲ್ಲಿ ಇಲ್ಲ ಸ್ನೇಹಿತರೆ. ನಾವು ಹೆಜ್ಜೆಗಳು 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳ ಬುಕ್ಗಳನ್ನು ಓದಿ ಅಲ್ಲಿರುವಂತಹ ಒಂದಿಷ್ಟು ಹೆಜ್ಜೆಗಳಾದ್ರೆ ಮೂಲ ಆಧಾರದ ವಿಸ್ತೃತ ರೂಪವನ್ನು ನಾವು ನೋಡ್ತಾ ಇದ್ದೀವಿ. ಕಾರ್ಯಕ್ರಮ ಇವತ್ತಿಗೂ ಈ ಜಗತ್ತಿನಲ್ಲಿ ಗಟ್ಟಿಯಾಗಿ ನೆಲೆಯೂರಿ ನಿಂತಿದೆ, ಇವತ್ತಿಗೂ ಕೂಡ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಆಧಾರಗಳು ಇವು ಬೇಸ್ಮೆಂಟ್ ಅಂತ ಹೇಳ್ತೀವಿ, ಫೌಂಡೇಶನ್ ಅಂತ ಹೇಳ್ತೀವಿ. ಅವುಗಳ ಒಂದಿಷ್ಟು ವಿಸ್ತೃತವಾದಂತಹ ಒಂದಿಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಳೆದ 4-5 ದಿನಗಳಿಂದ ಅಥವಾ ಕಳೆದ ವಾರದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಸಾಕಷ್ಟು ಅತ್ಯಂತ ಸ್ಪಷ್ಟವಾಗಿ ಓದುವಂತಹ ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರು ಓದ್ತಾರೆ. ಅದರ ಜೊತೆಗೆ ಇಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮಗೆ ಕೆನರಾ ಉಡುಪಿ ಅಂತರ ಪಂಗಡದ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞನಾಗಿರ್ತೀನಿ. ಯಾಕಂದ್ರೆ ಈ ಅವಕಾಶಗಳು ಸಿಗೋದು ಬಹಳ ಕಷ್ಟ. ಅವಕಾಶಗಳು ಸಿಕ್ಕಾಗ ಅವುಗಳನ್ನ ನಾವು ಹೇಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಇದೊಂದು ಅವಕಾಶ, ಆ ಕಾರ್ಯಕ್ರಮ ಕೂಡ ಅವಕಾಶ. ಇಟ್ ಈಸ್ ಅನ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ಇದೊಂದು ಅಪಾರ್ಚುನಿಟಿ, ಇದೊಂದು ಅವಕಾಶ. ಈ ಅವಕಾಶವನ್ನ ನಾವು ಗಟ್ಟಿಯಾಗಿ ನಮ್ಮ ಜೀವನದಲ್ಲಿ ಹಿಡ್ಕೊಂಡಿವಿ ಸ್ನೇಹಿತರೆ. ಸೊ ಇವತ್ತು ಕೂಡ ನನಗೆ ಸಂತೋಷ ಆಗುವುದೇನಂತಂದ್ರೆ, ನಮ್ಮ ಬಾಗಲಕೋಟೆಯ ಒಬ್ರು ಹೊಸ ಬಂಧು ಇದ್ರೊಳಗಿದ್ದಾರೆ. ಸೊ ನಾನು ಹೆಸರು ತಗೊಳ್ಳೋದಿಲ್ಲ, ನನಗೆ ಬಹಳ ಖುಷಿ ಆಯ್ತು ಅವ್ರ ಹೆಸರನ್ನ ನೋಡಿದ ನಂತರ. ಸೊ ಯಾವಾಗ ನಾವು ಈ ಕಾರ್ಯಕ್ರಮಕ್ಕೆ ಯಾರೋ ಹೇಳಿದ್ದನ್ನ ಕೇಳಿ ಅಥವಾ ಒಂದು ದಿವಸ ಅಲ್ಲಿ ಅಟೆಂಡ್ ಆಗಿ ಬಂದು ಇಲ್ಲೇನೋ ಇದೆ, ಇನ್ನು ಹೇಳ್ತಾ ಇದಾರೆ, ಇಲ್ಲೇನೋ ಇದೆ, ಅವ್ರು ಏನೋ ಹೇಳ್ತಾ ಇದ್ದಾರೆ, ಅದನ್ನ ನಾನು ನೋಡೋಣ. ಸೊ ಇವ್ರು ಏನ್ ಹೇಳ್ತಾ ಇದಾರೆ, ಇಲ್ಲಿ ಅವರು ಏನೋ ಹೇಳ್ತಾ ಇದಾರೆ, ಅವ್ರದ್ದೆಲ್ಲವೂ ಸರಿಯಾಗಿದೆ, ನಮ್ದು ಸರಿ ಆಗ್ತದ ಅಂತ ಹೇಳ್ತಾವ್ರೆ, ಅದನ್ನ ನೋಡೋಣ ಅಂತ ಹೇಳಿ ಬಂದು ಕೂಡ್ತಾರಲ್ಲ, ಈ ಗಟ್ಟಿಯಾಗಿ ಕೂಡುದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ನಿನ್ನೆ ತನಕ ನೋಡಿದ್ವಿ ನಮ್ಮ ಬದುಕು ಏನಾಗಿತ್ತು, ನಾವು ಯಾವ ರೀತಿಗೆ ಯಾವ ಸ್ಟೇಜಿಗೆ ಕೊನೆಯ ದಿನಗಳಲ್ಲಿ ಹೋಗಿದ್ವಿ ಅನ್ನುವಂಥದ್ದನ್ನ, ಯಾವ ನಮ್ಮ ಬದುಕು ತಳ ಮುಟ್ಟಿತ್ತು, ಎಲ್ಲ ಆಯಾಮಗಳಲ್ಲಿ ನಾವು ನೆಲ ಕಚ್ಚಿದ್ದೀವಿ. ಕೆಲವೊಬ್ಬರಿಗೆ ಪೂರ್ಣ ಪ್ರಮಾಣದಲ್ಲಿ ನೆಲ ಕಚ್ಚಿರೋದಿಲ್ಲ ಅಥವಾ ಪೂರ್ಣ ಪ್ರಮಾಣದಲ್ಲಿ ತೊಂದರೆ ಆಗಿರೋದಿಲ್ಲ. ಬಟ್ ಎಚ್ಚೆತ್ತುಕೊಂಡು ಇನ್ನೂ ಸಮಯ ಇದ್ದಾಗ ಈ ಮೊದಲನೇ ಹೆಜ್ಜೆಯನ್ನ ಅಥವಾ ಈ ಕುಡಿತ ಅವರಿಗೆ ಹೇಗೆ ಸಮಸ್ಯೆ ಮಾಡ್ತಾ ಇದೆ, ಈ ಕುಡಿತ ಅನ್ನುವಂಥದ್ದು, ಅಭ್ಯಾಸ ಅನ್ನುವಂಥದ್ದು ಹೋಗಿ ಯಾವಾಗ ಅಮಲು ರೋಗಕ್ಕೆ ಕನ್ವರ್ಟ್ ಆಗಿದೆ ಅನ್ನುವಂಥದ್ದು ಅರ್ಥ ಆಗಿರಂಗಿಲ್ಲ. ಬಟ್ ಯಾವಾಗ ನಾವು 1ನೇ ಹೆಜ್ಜೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ, ಅಲ್ಲಿ ನಮ್ಗೆ ಗುರ್ತಾಗ್ತದ ಈ ಅಭ್ಯಾಸ ಅನ್ನೋದು, ವ್ಯಸನ ಅನ್ನೋದು ಆಲ್ರೆಡಿ ಇದು ರೂಪಾಂತರ ಆಗೈತಿ, ಅಥವಾ ಏನ್ ಹೇಳ್ತೀವಿ ನಾವು ಕನ್ವರ್ಟ್ ಆಗೈತಿ, ಚೇಂಜ್ ಆಗೈತಿ, ಮಾಡಿಫೈ ಆಗೈತಿ. ವ್ಯಸನದಿಂದ ಅಥವಾ ಹ್ಯಾಬಿಟ್ ಇಂದ ಇದು ಎಲ್ಲಿಗೆ ಬಂದದ ಅಂದ್ರೆ ರೋಗಕ್ಕೆ ಬಂದದ. ಇದನ್ನ ಕೊನೆಗಳಲ್ಲಿ ನಮಗೆ ಬಿಟ್ಟು ಇರ್ಲಾಕು ಆಗ್ತಿರ್ಲಿಲ್ಲ, ಕುಡಿದೇ ಇರ್ಲಾಕು ಆಗ್ತಾರ, ಕುಡಿದ್ರೂ ಆಗ್ತಿರ್ಲಿಲ್ಲ. ನಾವು ಹೇಳ್ತೀವಿ ಡಿಸೀಸ್ ಆಸ್ಪೆಕ್ಟ್ಗಳಲ್ಲಿ ಅಥವಾ ಡಿಸೀಸ್ ಪ್ರೊಸೆಸ್ಗಳಲ್ಲಿ ನಾವು ಏನು ಈ ಆಲ್ಕೋಹಾಲಿಸಮ್ ನ ಪ್ರೊಸೆಸ್ ಫೇಸಸ್ ಅಂತ ಬರ್ತಾವ, ಅದ್ರೊಳಗೆ ಹೇಳ್ತೀವಿ ನಾವೆಲ್ಲರೂ ಇದನ್ನ ಎಂಜಾಯ್ಮೆಂಟಿಗೆ ಅಥವಾ ಒಂದು ಕ್ಯೂರಿಯಾಸಿಟಿಗೆ ಸ್ಟಾರ್ಟ್ ಮಾಡಿರ್ತೀವಿ. ಏನಿದೆ ನೋಡೋಣ ಅಂತ ಹೇಳಿ, ಅಥವಾ ಖುಷಿ ಕೊಡ್ಲಿಕ್ಕೆ ಅಂತ ಹೇಳಿ ನಾವು ಕೂಡ ಪರೀಕ್ಷೆ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ, ಅಥವಾ ಇದ್ರೊಳಗೆ ಏನಿದೆ ಅಂತ ನೋಡುವಂಥದ್ದನ್ನ ಮಾಡಿರ್ತೀವಿ. ಅದಾದ ನಂತರ ನಾವು ಎಲ್ಲವನ್ನ ಇದನ್ನ ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. 2ನೇ ಫೇಸ್ ಅಲ್ಲಿ ಅಥವಾ 2ನೇ ಸ್ಟೇಜ್ ಅಲ್ಲಿ ಎಂಜಾಯ್ಮೆಂಟ್ಗೋಸ್ಕರ ಇದನ್ನ ಯೂಸ್ ಮಾಡ್ಕೊಳ್ಳುವಂತ ಬರ್ತೀವಿ. ಇನ್ನು ಬರ್ಬರ್ತಾ ಏನಾಗ್ತದೆ ಅಂದ್ರೆ 3ನೇ ಸ್ಟೇಜ್ ಇದು ರಿಲ್ಯಾಕ್ಸೇಷನ್ ಅಥವಾ ರಿಲ್ಯಾಕ್ಸೇಷನ್ ಸ್ಟೇಜಿಗೆ ಬರ್ತದೆ, ಅಂದ್ರೆ ವಿಶ್ರಾಂತಿ ಪಡಿಲಿಕ್ಕೆ ಬರ್ತದೆ. ಇನ್ನು 4ನೇ ಸ್ಟೇಜಿಗೆ, ಕೊನೆಯ ಸ್ಟೇಜ್, ನಾವೇನು ನಮ್ಮ ಕಥೆಗಳನ್ನ ಇಲ್ಲಿ ಹೇಳ್ತೀವಲ್ಲ, ರಾಕ್ ಬಾಟಮ್ ಕಥೆಗಳನ್ನ, ಅದು ಕಂಪಲ್ಸಿವ್, ಇದು ಬೇಕೇ ಬೇಕು ಅನ್ನುವಂತ ಸ್ಥಿತಿಗೆ ಬರ್ತೀವಿ. ಸೊ ಅದೆಲ್ಲವನ್ನ ನಾವು ನಿನ್ನೆ ಇಲ್ಲಿ 1ನೇ ಹೆಜ್ಜೆ ಒಳಗೆ ಅರ್ಥ ಮಾಡ್ಕೊಂಡಿವಿ. ಇವತ್ತು ನಾವು 2ನೇ ಹೆಜ್ಜೆಗೆ ದಾಟೋಣ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ಗಳಾಗ್ತವು. ಏನು ವರಿ ಮಾಡ್ಕೋಬೇಡ್ರಿ. ಸ್ಪೆಷಲಿ ಹೊಸ ಬಂಧುಗಳು ಏನ್ ಅದಿರಿ, ಯಾವುದೇ ಕಾರಣಕ್ಕೂ ವರಿ ಮಾಡ್ಕೋಬೇಡ್ರಿ. ಸಮಾಧಾನದಿಂದ ಶಾಂತ ಮನಸ್ಸಿನಿಂದ ಕೇಳಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದ್ ವೇಳೆ ಎಲ್ಲರಿಗೆ ಅರ್ಥ ಆಗ್ತದೆ ಇಲ್ಲಿ ಇದ್ದವ್ರಿಗೆ, ಆದ್ರೆ ಯಾರು ಹೊಸ ಬಂಧುಗಳು ಅದಾರ ಅವ್ರಿಗೆ ಒಂದ್ ಸ್ವಲ್ಪ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಮತ್ತೆ ನಾವು ಸಿಗ್ತೀವಿ, ಮಾತಾಡೋಣ. ನಮಗೆ ಒಳ್ಳೇದಾಗಿದೆ, ನಿಮಗೂ ಒಳ್ಳೆ ಆಗ್ತದ. ಸೊ ಅದರಿಂದ ಬಹಳ ಜನ ಇಲ್ಲಿ ನನಗೆ ಈ ಕಾರ್ಯಕ್ರಮದಲ್ಲಿ ಬಂದಂಥವ್ರು 2 ವರ್ಷ 3 ವರ್ಷ ಹಿಂದೆ ಬಂದಂಥವ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ಗಟ್ಟಿಯಾಗಿ ಕೂಡ್ತಾರಂದ್ರೆ ಅವುಗಳನ್ನ ನೋಡ್ಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ನಿಮಗೂ ಕೂಡ ಅದು ಸಾಧ್ಯ ಆಗ್ತದೆ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಇರಿ ಅಂತ ಹೇಳ್ತಾ ನಾವು 2ನೇ ಹೆಜ್ಜೆಯನ್ನ ನಮ್ಮ ಸ್ನೇಹಿತರು ಇಲ್ಲಿ ಓದ್ತಾರೆ, ಪ್ರಶಾಂತ ಧಾಮದ ಸ್ನೇಹಿತರು ಇದನ್ನು ಓದ್ತಾರೆ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ತಾವು ಕೂಡ ತಮ್ಮ ಆಂಡ್ರಾಯ್ಡ್ ಅಲ್ಲಿ ನೋಡ್ಬೋದು. ಒಂದು ವೇಳೆ
ಇರ್ಲಿಲ್ಲ ಅಂದ್ರೆ ಬುಕ್ ತೆಗೆದು ನೋಡಿ ಇನ್ನೂ ಚಂದ ಅಂತ ಹೇಳ್ತೀನಿ. ಸೊ ಪ್ರಶಾಂತ್ ನಮ್ಮ ಸ್ನೇಹಿತರು ದಯವಿಟ್ಟು ಓದಿ ಸರ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಪುಟ ಸಂಖ್ಯೆ 25. 2ನೇ ಹೆಜ್ಜೆ. ನಮಗಿಂತಲೂ ಮಿಗಿಲಾಗಿರುವ ಒಂದು ಶಕ್ತಿಯು ನಮ್ಮ ಮಾನಸಿಕ ಸಮತೋಲನವನ್ನು ಪುನಃ ಯಥಾಸ್ಥಿತಿಯಲ್ಲಿ ನೆಲೆಗೊಳಿಸಬಲ್ಲದೆಂದು ನಂಬಿದೆವು. 2ನೇ ಹೆಜ್ಜೆಯನ್ನು ಓದುತ್ತಲೇ ಹೊಸಬರು ಸಾಕು ಇಲ್ಲಿ ಮೊದಲಿಗೆನೆ ನೋಡ್ಬಿಡೋಣ. ನಮ್ಮಲ್ಲಿ ಈ ಹೆಜ್ಜೆಯನ್ನ ಕೆಲವೊಂದಿಷ್ಟು ಏನು ಆಗಲೇ ನಮ್ ಸರ್ ಹೇಳ್ತಾ ಇದ್ರು, ಮಾರ್ಕ್ ಸರ್ ಹೇಳ್ತಾ ಇದ್ರು, ಭಾಷಾಂತರ, ಅನುವಾದ, ಅವೆಲ್ಲ ತರ್ಜುಮೆ ಆಗೋದ್ರಲ್ಲಿ ನಾವ್ ಹೇಗೆ ಓದ್ತೀವಿ ಅದೆಲ್ಲ ಇರ್ತದೆ. ಬಟ್ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ನಾವು ಇಂಗ್ಲಿಷ್ ಅನ್ನ ಹಿಡ್ಕೊಂಡು ಇಲ್ಲಿ ಭಾವಾರ್ಥವನ್ನು ಮಾಡಿರ್ತಾರೆ, ಭಾವಾನುವಾದನೂ ಮಾಡಿರ್ತಾರೆ. ಅಷ್ಟೇ ಒಂದು ಶಬ್ದಕ್ಕೆ ಶಬ್ದನ ನಾವು ಏನಾರ ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರೆ ಬಹಳ ಗಡಿಬಿಡಿ ಆಗ್ತದೆ. ಸೊ ಆ ಕಾರಣದಿಂದಾಗಿ 2ನೇ ಹೆಜ್ಜೆಯನ್ನು ನಾವು ಮೊದಲಿಗೆ ನೋಡ್ಕೋಬೇಕು. ಏನಂತಂದ್ರೆ, ಇಲ್ಲಿ ಕೇಮ್ ಟು ಬಿಲೀವ್ ದಟ್ ಪವರ್ ಗ್ರೇಟರ್ ದೆನ್ ಅವರ್ ಸೆಲ್ವ್ಸ್ ಕುಡ್ ರಿಸ್ಟೋರ್ ಅಸ್ ಟು ಸ್ಯಾನಿಟಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಇದನ್ನ 3 ಭಾಗಗಳನ್ನಾಗಿ ನೋಡ್ಬೇಕು. 1ನೇದು ಕೇಮ್ ಟು ಬಿಲೀವ್, 2ನೇದ್ದು ಎ ಪವರ್ ಗ್ರೇಟರ್ ದೆನ್ ಅವರ್ ಸೆಲ್ಫ್, ಇನ್ನು 3ನೇದು ಏನಂತ ರಿಸ್ಟೋರ್ ಅಸ್ ಟು ಸ್ಯಾನಿಟಿ ಅಂತ ನೋಡ್ಬೇಕು. ಸೊ ನಾವು ಇಲ್ಲಿ ನಮಗಿಂತಲೂ ಒಂದು ದೊಡ್ಡ ಶಕ್ತಿ ಇದೆ, ಒಂದು ಮಿಗಿಲಾದ ಶಕ್ತಿ ಇದೆ ಅನ್ನುವಂಥದ್ದು ನಮಗೆ ಮೊದಲಿಗೆ ಗುರ್ತಾಗಬೇಕು. ಆ ಶಕ್ತಿ ಮಾತ್ರ, ಆ ಮಿಗಿಲಾದ ಶಕ್ತಿ ಮಾತ್ರ ನಮ್ಮ ಮಾನಸಿಕ ಸಮತೋಲನವನ್ನು ಅಥವಾ ಮಾನಸಿಕ ಸ್ವಸ್ಥತೆಯನ್ನು ಪುನಃ ರಿಸ್ಟೋರ್ ಅಂತ ಹೇಳ್ತೀವಿ, ಪುನಃ ಯಥಾಸ್ಥಿತಿಯಲ್ಲಿ ನೆಲೆಗೊಳಿಸಬಲ್ಲದೆಂದು ನಾವು ನಂಬಿದೆವು ಅಂತ ಹೇಳ್ತೀವಿ. ಈ ನಂಬಿಕೆ ಬರಬೇಕು. ಪುನಃ ಯಥಾಸ್ಥಿತಿ ಅಂತಂದ್ರೆ ಕೂಡತದಕ್ಕಿಂತ ಮೊದಲು ಅಥವಾ ಕೂಡತದಕ್ಕಿಂತ ಮೊದಲು ಏನು ನಮ್ಮ ಸ್ಥಿತಿಗತಿಗಳು ಇದ್ದು, ಮೊದಲಿಗೆ ನಮ್ಮ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಒಳ್ಳೆದಿಂದನೇ ಬಂದಿರ್ತೀವಿ, ಇಲ್ಲ ಅಂತಲ್ಲ. ಆ ಮೊದಲಿನ ಸ್ಥಿತಿಗತಿಗಳನ್ನ ಮತ್ತೆ ರಿಸ್ಟೋರ್ ಮಾಡುವಂತ ಕೆಪಾಸಿಟಿ ಯಾರಿಗಾದ್ರೂ ಇದ್ರೆ ಈ ಜಗತ್ತಿನಲ್ಲಿ, ಅದು ನಮಗಿಂತ ಒಂದು ಮಿಗಿಲಾದ ಶಕ್ತಿ ಅಂತ ಕರೀತಾರೆ. ಇಲ್ಲಿ ಅವರು ನಮಗ ಡೈರೆಕ್ಟ್ ಆಗಿ, ಈ ವರ್ಡನ್ನ ನಾನು ಆಮೇಲೆ ಹೇಳ್ತೀನಿ, ಡೈರೆಕ್ಟ್ ಆಗಿ ದೇವರ ಬಗ್ಗೆ, ಭಗವಂತನ ಬಗ್ಗೆ ಮಾತನಾಡುದಿಲ್ಲ. ಇಲ್ಲಿ ಅವರು ಮಾತನಾಡುದು ಈ ಜಗತ್ತಿನಲ್ಲಿ ನನಗಿಂತ ಒಂದು ದೊಡ್ಡ ಶಕ್ತಿ ಇದೆ. ಅದು ವಾಟ್ ಎವರ್ ಇಟ್ ಮೇ ಬಿ, ನೀವು ಪ್ರಕೃತಿಯಲ್ಲಿದೆ, ನೈಸರ್ಗಿಕ ಅದೇ ಮನೆಯಲ್ಲಿ ಇದ್ದಾರೆ, ಹೊರಗಡೆ ಇದ್ದಾರೆ, ಜಗತ್ನಲ್ಲಿ ನಮ್ಗಿಂತ ಶಕ್ತಿಶಾಲಿ ಆದಂತ ವಿಷಯಗಳು ಬಾಳ ಇದಾವ್. ಅಂತ ಒಂದು ಶಕ್ತಿ ಮಾತ್ರ ನಮ್ಮನ್ನ ಇದರಿಂದ ಹೊರತರಬಲ್ಲದು. ಮತ್ತು ನಾವು ಆಸ್ ಇಟ್ ಈಸ್ ಮೊದಲು ಏನಿದ್ದೀವಿ ಆ ಸ್ಥಿತಿಗತಿಗೆ ನಮ್ಮನ್ನ ತರಬಹುದು ಅನ್ನುವಂಥ ವಿವರಣೆಯನ್ನು ಇಲ್ಲಿ ಕೊಡ್ತದೆ. ಸೊ ಇದು ಕ್ಲಿಯರ್ ಆಗ್ಲಿ ಮೊದಲಿಗೆ. ಸೊ ಏನಾಗ್ತದೆ, ಕುಡ್ ರಿಸ್ಟೋರ್ ಅಷ್ಟು ಸ್ಯಾನಿಟಿ. ರಿಸ್ಟೋರ್ ಅಂತಂದ್ರೆ ಮತ್ತೆ ಮರುಸ್ಥಾಪಿಸೋದು ಅಂತ ಹೇಳ್ತೀವಿ, ಪುನರ್ ನೆಲೆಗೊಳಿಸೋದು ಅಥವಾ ಮರುಸ್ಥಾಪಿಸೋದು, ಮತ್ತೆ ಮೊದಲಿನ ತರ ಮಾಡೋದು ಅಂತೆಲ್ಲವನ್ನ ನಾವು ಹೇಳ್ತೀವಿ. ಇನ್ನು ಸ್ಯಾನಿಟಿ ಅಂದ್ರೆ ನಮ್ಗೇನು ಹುಚ್ಚ ಹಿಡಿದತನ ಅಂತ ಕೇಳ್ತಾರ, ಇಲ್ಲ. ಈ ಮಾನಸಿಕ ಅಸ್ವಸ್ಥತೆ ಅಥವಾ ಸ್ವಸ್ಥತೆ, ಅಥವಾ ನಾವು ಏನು ಟೋಟಲಿ ಹೆಲ್ತ್ ಅಥವಾ ಆರೋಗ್ಯ ಅಂದ್ರೆ ಏನು ಅಂತ ನಾವು ತೆಗೆದುಕೊಂಡಾಗ, ಯಾವುದೇ ರೋಗದ ವಿಷಯ ಬಂದಾಗ ಆರೋಗ್ಯ ಅನ್ನುವಂಥದ್ದು ಎಂಥದ್ದು ಅಂದ್ರೆ, ನಾವು ಯಾವಾಗಲೂ ಅಕಾರ್ಡಿಂಗ್ ಟು WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನ್ ಹೇಳ್ತಾರಂದ್ರೆ, ಇಟ್ ಈಸ್ ಅನ್ ಮಿಯರ್ಲಿ ಅಬ್ಸೆನ್ಸ್ ಆಫ್ ಅಂತ ಹೇಳ್ತಾರೆ. ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಕಂಡೀಷನ್ merely an absence of physical, mental, social and spiritual well-being ಅಂತ ಹೇಳ್ತಾರೆ. ಇಲ್ಲಿ 4 ಆಯಾಮಗಳನ್ನ ತಗೊಳ್ತಾರ. ನೀವು ಕೂಡ ತೆಗೆದು ನೋಡ್ಬೋದು, ಗೂಗಲ್ ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಲ್ತ್ ಡೆಫಿನಿಷನ್ ಅಂತ ಹೇಳಿದ್ರೆ ನಿಮಗೂ ಸಿಗ್ತದೆ. ನಾನು ಇದು 99 ಓದಿದ್ದು, ಅದು ಈಗಲೂ ನೆನಪೈತೆ. ಅವಾಗೆಲ್ಲ ನಮಗೆ ಇದನ್ನ ಭಯಪಟ್ಟು ಮಾಡಿಸ್ತಿದ್ರು ಹೆಲ್ತ್ ಡೆಫಿನಿಷನ್ ಅನ್ನ. ಸೊ ಇಲ್ಲಿ 4 ಆಯಾಮಗಳಲ್ಲಿ ಇರ್ತದೆ. ಫಿಸಿಕಲ್ ಇರ್ತದೆ, ಮೆಂಟಲ್ ಇರ್ತದೆ, ಸಾಮಾಜಿಕವಾಗಿ ಇರ್ತದೆ, ಅದರ ಜೊತೆಗೆ ಸ್ಪಿರಿಚುವಲ್ ವೆಲ್ಬೀಯಿಂಗ್, ಆಧ್ಯಾತ್ಮಿಕವಾಗಿ ಸರಿಯಾಗಿ ಇದ್ದಾಗ ಮಾತ್ರ ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದಾನೆ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು WHO ಕೊಡ್ತದೆ. ಸೊ ಅದನ್ನ ನಾ ಇಲ್ಲಿ ಯಾಕೆ ತಗೊಳ್ತೀನಿ ಅಂತಂದ್ರೆ, ನಮ್ಮವರು ಹೇಳ್ತಾರೆ 1ನೇ ಹೆಜ್ಜೆ ಒಳಗೆ, ನಾವು ಹೇಳ್ತೀವಿ ಅಥವಾ ನನ್ನ ಹಿರಿಯರು ನನಗೆ ಹೇಳ್ತಾರೆ, ಬಿಗ್ ಬುಕ್ ಹೇಳ್ತದೆ, ನನ್ನ ರೋಗ ದೇಹದಲ್ಲಿಲ್ಲ, ನನ್ನ ರೋಗ ನನ್ನ ಮನಸ್ಸಿನಲ್ಲಿದೆ. ಡಿಸೀಸ್ ಇಸ್ ಸಿಚುವೇಟೆಡ್ ಇನ್ ಯುವರ್ ಮೈಂಡ್ ಅಂತ ನಾವು ಹೇಳ್ತೀವಿ. ಈ ರೋಗ ನಿನ್ನ ತಲೆಯಲ್ಲಿದೆ, ನಿನ್ನ ಮನಸ್ಸಿನಲ್ಲಿದೆ ಅಂತ, ಹೊರತಾಗಿ ನಿನ್ನ ದೇಹದಲ್ಲಿಲ್ಲ. ಹಂಗಾಗಿ ನಾವು ಈ ಮನಸ್ಸಿನಲ್ಲಿ ಇರೋದಕ್ಕೆ ಈ ವರ್ಡನ್ನ ತಗೋಬೇಕಾಗ್ತದೆ, ಮಾನಸಿಕ ಸಮತೋಲನ ಅಥವಾ ಮಾನಸಿಕ ಸ್ವಸ್ಥತೆ. ಸೊ ಸ್ವಸ್ಥತೆ ಅಂದ್ರೆ 4 ಆಯಾಮದಲ್ಲಿ ಸರಿಯಾಗಿ ಇದ್ದಾಗ ಆರೋಗ್ಯವಂತ ಅಂತ ಹೇಳ್ತೇವೆ. ಇಲ್ಲಿ ಒಂದು ಆಯಾಮ ಸರಿ ಇರ್ಲಿಲ್ಲ ಅಂದ್ರೆ ಸರಿ ಇರಂಗಿಲ್ಲ.
ದೇಹಕ್ಕೆ ಅಷ್ಟ ಪ್ರಾಬ್ಲಮ್ ಬಂದೈತೆ ಅಂದ್ರೆ ಓಕೆ, ಮಾನಸಿಕವಾಗಿ ಅಷ್ಟೇ ಪ್ರಾಬ್ಲಮ್ ಬಂದೈತೆ ಅಂದ್ರೆ ಓಕೆ ಬೇರೆ, ಸಾಮಾಜಿಕವಾಗಿ ಒಂದೇ ಬಂದೈತೆ ಅಂದ್ರೆ ಅದು ಬೇರೆ, ಆಧ್ಯಾತ್ಮಿಕವಾಗಿ ಬಂದೈತೆ ಅಂದ್ರೆ ಅದು ಬೇರೆ. ಬಟ್ ಇಲ್ಲಿ ಆ ಒಂದು ಮಾನಸಿಕ ಅನ್ನುವಂಥ ಶಬ್ದ ಅಥವಾ ನನ್ನ ರೋಗ ಅನ್ನುವಂಥದ್ದು ನನ್ನ ತಲೆಯಲ್ಲಿ ಕೂತಿದೆ ಅನ್ನುವಂಥ ಒಂದು ಸ್ಪಷ್ಟ ವಿಷಯಕ್ಕಾಗಿ ಈ ಮಾನಸಿಕ ಸಮತೋಲನ ಅಥವಾ ಸ್ಯಾನಿಟಿ ಅಂತ ಆ ಒಂದು ವಿಷಯ ಸಲುವಾಗಿ. ಯಾಕಂದ್ರೆ ನನಗೆ ಬರುವುದು ಮೊದಲಿಗೆ ಯೋಚನೆ, ಒಂದು ಥಾಟ್, ಏನು ಒಂದು 90 ಕುಡಿಬೇಕು ಅನ್ನುವಂಥ ಒಂದು ವಿಚಾರ, ಒಂದು ಯೋಚನೆ ಅಥವಾ ಒಂದು ಏನು ಬರ್ತದೆ, ಆಸೆ ಬರ್ತದೆ ಅಂತ ಇಟ್ಕೊಳ್ರಿ, ಒಂದು ಅಬ್ಸೆಷನ್, ಸೆಳೆತ ಅಂತ ಇಟ್ಕೊಳ್ರಿ. ಮೊದಲಿಗೆ ಬರುವುದು ಸೆಳೆತ, ಅಬ್ಸೆಷನ್, ಮಾನಸಿಕ ಅಥವಾ ಮೆಂಟಲ್ ಅಬ್ಸೆಷನ್. ನನ್ನ ತಲೆಯಾಗ ಬಂದ ತಕ್ಷಣ ನಾನೇನ್ ಮಾಡ್ತೇವೆ, ಆ ಬಂದಂತ ಆಸೆಯನ್ನ ಅಥವಾ ಬಂದಂತ ಡಿಸೈರ್ ಅನ್ನ, ಬಂದಂತ ಸೆಳೆತವನ್ನ ಪೂರ್ಣಗೊಳಿಸಲಿಕ್ಕೆ ರೆಡಿ ಆಗ್ತೀನಿ, ಆಕ್ಷನ್ ಚಾಲು ಆಗ್ತದೆ. ಮೊದಲಿಗೆ ಥಾಟ್ ಬರ್ತದೆ, ಅದಾದ ನಂತರ ಕಾರ್ಯಪ್ರವೃತ್ತನಾಗ್ತೀವಿ, ಅದನ್ನ ಆಕ್ಷನ್ ಅಂತ ಹೇಳ್ತೀವಿ. ಸೊ ನಮಗ್ ಬೇಕಾದಂತ ದುಡ್ಡನ್ನ ಜಮಾ ಮಾಡ್ಕೊಳ್ತೀವಿ, ಪ್ಯಾಂಟ್ ಶರ್ಟ್ ಹಾಕೋತೀವಿ, ಯಾವ ಬಾರಿಗೆ ಹೋಗ್ಬೇಕಂತ ಯೋಚನೆ ಮಾಡ್ತೀವಿ, ಎಲ್ಲಿ ಕುಡಿಬೇಕಂತ ಯೋಚನೆ ಮಾಡ್ತೀವಿ, ಯಾವ್ದು ಕುಡಿಬೇಕಂತ ಯೋಚನೆ ಮಾಡ್ತೀವಿ, ಹೋಗ್ತೀವಿ, ಅಲ್ಲಿ ಹೋಗಿ ಕೂತು ಏನ್ ಮಾಡ್ಬೇಕು ಅದನ್ನ ಮಾಡಿ ಬರ್ತೀವಿ. ಇದು ರೆಗ್ಯುಲರ್ ಆಗಿ ಪ್ಯಾಟ್ರನ್ ನಮ್ಮಲ್ಲಿ ನಡೆಯುವಂತ ಪ್ಯಾಟ್ರನ್ ಇತ್ತು. ನಾನು ಹೋಗಿ ಡೈರೆಕ್ಟ್ ಆಗಿ ಬಾರ್ನ ಕುಂತು ಆಮೇಲೆ ಕುಡಿಬೇಕಂತ ಆಸೆ ಬಂದಿಲ್ಲ, ಆಸೆ ಮೊದಲು ಬಂತು ಆಮೇಲೆ. ಸೊ ಬಾರ್ನಲ್ಲಿ ಹೋಗಿ ಕೂತ ನಂತರ 1-2 ಪೆಗ್ಗು ಅಥವಾ 1 ಪೆಗ್ಗು ಅಥವಾ ಒಂದಿಷ್ಟು ಅಮೌಂಟ್ ಅನ್ನ ಒಳಗೆ ಹಾಕಿದಾಗ, ಒಂದಿಷ್ಟು ಔಷಧಿಯನ್ನು ಅಥವಾ ಏನು ಆಲ್ಕೋಹಾಲ್ ಅನ್ನು ಒಳಗೆ ಹಾಕಿದಾಗ ದೈಹಿಕವಾಗಿ ಒಂದಿಷ್ಟು ಅಲರ್ಜಿ ಕ್ರಿಯೇಟ್ ಆಗ್ತಿತ್ತು. ದಟ್ ಇಸ್ ವಿ ಕಾಲ್ಡ್ ಆಸ್, ಇಲ್ಲಿ ಏನು ಸೈಕಾಟ್ರಿಸ್ಟ್ ಹೇಳ್ತಾರೆ ಅದನ್ನ ಕ್ರೇವಿಂಗ್ ಅಥವಾ ಫಿಸಿಕಲ್ ಅಲರ್ಜಿ ಅಂತ ಹೇಳ್ತೀವಿ. ಇನ್ನಷ್ಟು ಬೇಕು ಅನ್ನಿಸ್ತದೆ, ಅದು ಕ್ರೇವಿಂಗ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೆ ಎಲ್ಲಿಯಪ್ಪ ಅಂದ್ರೆ 1ನೇ ಹೆಜ್ಜೆ ಒಳಗೆ. ಸೊ ಇಂಥ ಕ್ರೇವಿಂಗ್ ಅನ್ನ ಅಥವಾ ಇಂಥ ಸೆಳೆತವನ್ನ, ಮಾನಸಿಕ ಸೆಳೆತವನ್ನ ಯಾರಾದ್ರೂ ಲಿಫ್ಟ್ ಮಾಡಬಹುದು ಅಥವಾ ಯಾರಾದ್ರೂ ಅದನ್ನ ತೆಗಬಹುದು ಅಂತಂದ್ರೆ ಅದು ನಮಗಿಂತ ಒಂದು ದೊಡ್ಡ ಶಕ್ತಿನೇ ಬರ್ಬೇಕಾಗ್ತದೆ ಹೊರತಾಗಿ ಯಾವ ಮಾನವ ಶಕ್ತಿಯಿಂದ ಕೂಡ ಇದು ಸಾಧ್ಯವಿಲ್ಲ ಅನ್ನುವಂಥದ್ದು. ಈ ಮಾನವ ಶಕ್ತಿ ಅಂದಾಗ ಎಲ್ಲವೂ ಬಂತು, ವಿಜ್ಞಾನ ಬಂತು, ಕುಟುಂಬದವ್ರು ಬಂತು, ಸಮಾಜ ಬಂತು, ಗೆಳೆಯರು ಬಂತು, ಡಾಕ್ಟರ್ಸ್ ಬಂತು, ಎಲ್ಲರೂ ಬಂದ್ರು. ಯಾವ ಮಾನವ ಶಕ್ತಿಯಿಂದ ಕೂಡ ಇದನ್ನ ತೆಗಿಲಿಕ್ಕೆ ಆಗುದಿಲ್ಲ. ಈ ಅಬ್ಸೆಷನ್ ಅನ್ನ ಅಥವಾ ಈ ಸೆಳೆತವನ್ನ ಯಾರಾದ್ರೂ ತೆಗಿಬಹುದು ಈ ಜಗತ್ತಿನಲ್ಲಂದ್ರೆ ಅದು ನನಗಿಂತ ಮಿಗಿಲಾದ ಒಂದು ಶಕ್ತಿ, ಎ ಪವರ್ ಗ್ರೇಟರ್ ದೆನ್ ಅವರ್ ಸೆಲ್ಫ್, ನಮಗಿಂತ ಮಿಗಿಲಾದ ಒಂದು ದೊಡ್ಡ ಶಕ್ತಿ ಇದೆ. ಅದು ಮಾತ್ರ ಈ ಸೆಳೆತವನ್ನ ತೆಗಿಬಲ್ಲದು. ಈ ಸೆಳೆತವನ್ನ ತೆಗೆದು ಅಷ್ಟೇ ಬಿಡುದಿಲ್ಲ, ಮೊದಲ ನಿನ್ನ ಸ್ಥಿತಿಗತಿಗಳು ಏನಿದ್ದು ಈ ಸಮಾಜದಲ್ಲಿ, ನಿನ್ನ ಮನೆಯಲ್ಲಿ, ಈ ಜಗತ್ತಿನಲ್ಲಿ, ಅದನ್ನ ಪುನರ್ಮೆಲೆಗೊಳಿಸ್ತದ ಅನ್ನುವಂಥದ್ದು 2ನೇ ಹೆಜ್ಜೆ ಹೇಳ್ತದ ಸ್ನೇಹಿತರೆ. ಮುಂದೆ ಇಲ್ಲಿ ಅದನ್ನು ವಿಸ್ತೃತವಾಗಿ ಕೊಡ್ತಾ ಹೋಗ್ತಾರೆ, ನಾವು ಕೂಡ ಓದೋಣ. ದಯವಿಟ್ಟು ಓದಿ ಸರ್ ಪ್ಲೀಸ್, ಒಂದು ಪ್ಯಾರ. ಎರಡನೆಯ ಹೆಜ್ಜೆಯನ್ನು ಓದುತ್ತಲೇ ಹೊಸಬರು ಬಹಳಷ್ಟು ಸಂದಿಗ್ಧತೆಯನ್ನು ಅನುಭವಿಸುತ್ತಾರೆ. ಹಲವು ಬಾರಿ ಗಂಭೀರವಾಗಿ ಎಷ್ಟೋ ಸಲ ಅವರು ಹೇಳುವುದನ್ನು ಕೇಳಿದ್ದೇವೆ. ನೋಡು, ನೀವು ನಮಗೆ ಏನು ಮಾಡಿದ್ದೀರಿ, ನಾವು ಮದ್ಯರೋಗಿಗಳು ಮತ್ತು ನಮಗೆ ನಮ್ಮ ಜೀವನದ ಮೇಲೆ ಹಿಡಿತವಿಲ್ಲವೆಂದು ನೀವು ನಮಗೆ ಮೊದಲು ಕೃತಪಡಿಸಿದ್ದೀರಿ. ನಮ್ಮನ್ನು ಸಂಪೂರ್ಣ ಅಸಹಾಯಕ ಸ್ಥಿತಿಗೆ ತಲುಪಿಸಿ ಈಗ ನೀವು ಹೇಳುತ್ತೀರಿ, ಉನ್ನತ ಶಕ್ತಿಯ ಆಧಾರದ ವಿನಃ ನಮ್ಮ ಮೇಲಿನ ಮದ್ಯದ ಹಿಡಿತವು ಹೋಗಲಾರದೆಂದು. ನಮ್ಮಲ್ಲಿ ಕೆಲವರು ದೇವರನ್ನು ನಂಬುವುದಿಲ್ಲ, ಕೆಲವರಿಗೆ ನಂಬಲು ಬೇಡ. ದೇವರ ಅಸ್ತಿತ್ವವನ್ನು ಒಪ್ಪುವ ಕೆಲವರಿಗೆ ಅವರು ಈ ಪವಾಡವನ್ನು ಮಾಡುವರೆನ್ನುವ ನಂಬಿಕೆ ಇಲ್ಲ. ಸರಿಯಾಯಿತು, ನಮ್ಮನ್ನು ಸಿಕ್ಕಿಸಿ ಹಾಕಿದಿರಿ, ಇನ್ನು ಮುಂದೆ ನಾವು ಎಲ್ಲಿಗೆ ಹೋಗುವುದು? ಓಕೆ, ಸೊ ಈಗ ನಾನು ಹೇಳಬೇಕಾದ್ರೂ ಹೊಸ ಬಂಧುಗಳಿಗೆ ಇದು ಅನಿಸ್ತದ, ಇಲ್ಲಿ ಹಳೆಯದವ್ರಿಗೆ ಅನ್ಸಂಗಿಲ್ಲ, ಅವ್ರಿಗೆಲ್ಲರಿಗೆ ಗುರ್ತಿರ್ತದೆ 2ನೇ ಹೆಜ್ಜೆ ಅಂತ. ಆದ್ರೆ ಹೊಸ ಬಂಧುವಿಗೆ ಅನಿಸ್ತದೆ, ನಾವಿಲ್ಲಿ ಏನ್ ಆಸೆ ಇಟ್ಕೊಂಡು ಬಂದ್ವಿ, ಇಲ್ಲೇನೋ ಕುಡ್ತವನ್ನ ನಿಲ್ಲಿಸ್ತಾರ, ಕುಡ್ತವನ್ನ ಬಿಡಿಸ್ತಾರ ಅನ್ನುವಂಥ ತಲೆಯಲ್ಲಿ ಕಲ್ಪನೆಯನ್ನ ಇಟ್ಕೊಂಡು ಬಂದ್ಬಿಟ್ಟಿದ್ವಿ. ಇಲ್ಲಿ ನೋಡಿದ್ರೆ ನೀವೇನ್ ಹೇಳ್ತೀರಿ, ಈ ರೋಗ, ಇದೊಂದು ರೋಗ ಅಂತ ಹೇಳ್ತೀರಿ. ನಾನು ಚಟ ಅಂತ ಅನ್ಕೊಂಡು ಒಳಗ್ ಬಂದಿದ್ದೆ, ನೀವು ನೋಡಿದ್ರೆ ಇದನ್ನ ರೋಗ ಅಂತೀರಿ. ಆ ರೋಗಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಹೇಳಿ ನಾನೇನ್ರಿ ಯೋಚನೆ ಮಾಡಕತ್ರ ನೀವು ಹೇಳ್ತೀರಿ ನಿಮಗಿಂತ ಅಥವಾ ನಮಗಿಂತ ಒಂದು ಮಿಗಿಲಾದ ಶಕ್ತಿ ಐತಿ, ಅದು ಮಾತ್ರ ಇದನ್ನ ಲಿಫ್ಟ್ ಮಾಡ್ತೈತಿ ಅಂತ ಹೇಳ್ತೀರಿ. ಇಂಥ ವರ್ಡ್ಗಳನ್ನ ಹೇಳಿದಾಗ ಹೊಸ ಬಂಧುಗಳಿಗೆ ಒಂದಿಷ್ಟು ಗೊಂದಲ ಉಂಟಾಗ್ತದೆ, ಸಂದಿಗ್ಧ ಪರಿಸ್ಥಿತಿಯನ್ನು ಅವರು ಅನುಭವಿಸ್ತಾರ ಸ್ನೇಹಿತರೆ. ಕನ್ಫ್ರಂಟೆಡ್ ವಿತ್ ಎ ಡೆಲಿಮಾ. ಹಲವು ಬಾರಿ, ಎಷ್ಟೋ ಸಲ ಅಥವಾ ಹಲವು ಬಾರಿ ನಕ್ಕಾರ ನನ್ನ ಮುಂದೆ ಒಮ್ಮೊಮ್ಮೆ ಹೊಸ ಬಂಧುಗಳು ನಕ್ಕಾರ. ನಾವು 2ನೇ ಹೆಜ್ಜೆ ಹೇಳಿದಾಗ, ರೋಗ ಹೇಳಿದಾಗ ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಒಂದಿಷ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳಿದಂತಹ ಬಂಧುಗಳು
ಇದನ್ನ ಹೇಗೆ ಲಿಫ್ಟ್ ಮಾಡಂದಾಗ ಎರಡನೇ ಹೆಜ್ಜೆ ಹೇಳಿದಾಗ ಗಾಬರಿ ಆಗ್ತದೆ ಅವ್ರಿಗೆ. ಆದ್ಮೇಲೆ ಕೆಲವೊಬ್ರು ನಕ್ಕಾರ. ಇಲ್ಲಿ ಕೂಡ ಅದೇ, ಎಷ್ಟೋ ಸಲ ಗಂಭೀರವಾಗಿ ಅವ್ರು ಹೇಳೋದನ್ನ ನಾವು ನೋಡಿದ್ವಿ. ಇದು ನೋಡ್ರಿ ಏನ್ ಮಾಡಿದ್ರಿ ನೀವು, ನಾವೇನೋ ಆಸೆ ಇಟ್ಕೊಂಡು ಬಂದ್ವಿ ಇಲ್ಲಿ, ನಮ್ಮ ಮೇಲೆ ನಾವು ರೋಗಿಗಳಂತ ಕನ್ವಿನ್ಸ್ ಮಾಡಿದ್ರಿ, ಅಮಲ್ ರೋಗ ಐತಿ ಅಂತ ಅನ್ನುವಂಥದ್ದು ನಮ್ಗ ಕನ್ವಿನ್ಸ್ ಮಾಡಿದ್ರಿ. ಅದಾದ ನಂತರ ನಮ್ಮ ಈ ಅಮಲ್ ರೋಗತನದಿಂದಾಗಿ ಅಥವಾ ಈ ರೋಗದಿಂದಾಗಿ ಸಾರಿ ಈ ರೋಗದಿಂದಾಗಿ ನಮ್ಮ ಜೀವನ ಅಸ್ತವ್ಯಸ್ತ ಆಗೈತೆ ಅನ್ನೋದು ಕೂಡ ನಮಗೆ ತೋರಿಸಿಕೊಟ್ಟಿರಿ. ಆ ಜೀವನ ಹೆಂಗ ಅಸ್ತವ್ಯಸ್ತ ಆಗೈತೆ ಅನ್ನುವಂಥದ್ದು ನಿಮ್ಮ ಅನುಭವಗಳ ಮುಖಾಂತರ ಹೇಳಿದ್ರಿ. ಇಲ್ಲಿ ನಡೆಯುವಂತ ಎಲ್ಲ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟು ನೀವು ನಮ್ಮ ಜೀವನವನ್ನ ಅಸ್ತವ್ಯಸ್ತ ಆಗೈತೆ ಅನ್ನುವಂಥದ್ದನ್ನ ನಮ್ಗೆ ಕನ್ವಿನ್ಸ್ ಮಾಡಿದ್ರಿ, ಹೇಳಿದ್ರಿ. ಇಲ್ಲ ಅನ್ನಂಗಿಲ್ಲ ನಾನು. ಆದ್ರೆ ಈಗ ಏನ್ ಮಾಡಿದ್ರಿ, ನಾವು ಒಂದೇನು ಆಸೆ ಇಟ್ಕೊಂಡಿದ್ವಿ, ಇದಕ್ಕೆ ಏನೋ ಒಂದು ಮಾಡ್ತಾರ ಇವರು ಅನ್ನುವಂಥ ಆಸೆ ಇಟ್ಕೊಂಡು ಬಂದಿದ್ವಿ. ಇವತ್ತಿಗೆ ಇಲ್ಲಿ ಏನ್ ಮಾಡ್ತೀರಿ ನೀವು, ಅವ್ರು ಹೇಳ್ತಾರಲ್ಲ ನಮ್ಮ ಜೀವನದ ಮೇಲೆ ನಮ್ಗೆ ಹಿಡಿತವಿಲ್ಲ ಅನ್ನೋದು ನಮಗೆ ಶ್ರುತುಪಡಿಸಿದ್ರು, ಅಂದ್ರೆ ಕನ್ವಿನ್ಸ್ ಮಾಡಿದ್ರಿ. ಅದ್ರ ಜೊತೆಗೆ ನಮ್ಮನ್ನ ಈಗ ಏನ್ ಮಾಡ್ಬಿಟ್ರಿ ಅಂದ್ರೆ ಸಂಪೂರ್ಣ ಅಸ್ಥಾಯಿಕ ಸ್ಥಿತಿಗೆ ನೀವು ತಲುಪಿಸಿ ಏನ್ ಹೇಳ್ತಾ ಇದ್ರಿ ಅಂದ್ರೆ ಒಂದು ಉನ್ನತ ಶಕ್ತಿ ಐತಿ, ಅದರ ಆಧಾರದ ಮೇಲೆ ನೀವು ಹೊರಗೆ ಬರ್ತೀರಿ ಸ್ವತಃ ವಿನಃ ಇಲ್ಲಿ ಯಾವ ಜಗತ್ತಿನಲ್ಲಿ ಯಾವ ಶಕ್ತಿಯೂ ಕೂಡ ನಿನ್ನ ಲಿಫ್ಟ್ ಈ ರೋಗವನ್ನ ನಿನ್ನಿಂದ ತೆಗಿಲಿಕ್ಕೆ ಆಗುದಿಲ್ಲ ಅನ್ನುವಂಥ ಮಾತನ್ನ ನೀವು ಈಗ ಹೇಳಾಕತ್ತೀರಿ. ಉನ್ನತ ಶಕ್ತಿಯ ಆಧಾರದ ವಿನಃ ಅಂದ್ರೆ ಅದ ಇಲ್ಲದೆ, ಉನ್ನತ ಶಕ್ತಿಯ ಆಧಾರದ ಇಲ್ಲದೆ ನಮ್ಮನ್ನ ಈ ಮಧ್ಯದ ಹಿಡಿತವು ಹೋಗಲಾರದು ಅಂತ ಹೇಳ್ತೀರಿ. ನಮ್ಮಲ್ಲಿ ಕೆಲವರು ದೇವರನ್ನ ನಂಬೋದಿಲ್ಲ, ನೀವು ಹೇಳ್ತೀರಿ ಒಂದು ಶಕ್ತಿ ಅದ ಅದು ನಂಬ್ರಿ ಅಂತ ಹೇಳಿ. ಇಲ್ಲಿ ನಮ್ಮಲ್ಲಿ ಕೆಲವರು ದೇವರು ನಂಬೋದಿಲ್ಲ, ಕೆಲವರಿಗೆ ನಂಬಕ ಬೇಕಾಗಿಲ್ಲ ಯಾವ ದೇವರು ದೇನ್ರು. ಬಟ್ ಭಾರತದಲ್ಲಿ ಅಂತ ಪರಿಸ್ಥಿತಿ ಇಲ್ಲ. ಇದು ಅಮೆರಿಕದಲ್ಲಿ ಆ ಸ್ಥಿತಿ ಇತ್ತ ಏನೋ ನನಗೆ ಗುರುತಿಲ್ಲ. ಬಟ್ ಭಾರತದಲ್ಲಿ ಮೊದಲಿಂದ ಕೂಡ ಕೆಲವೊಂದಿಷ್ಟು ಈ ಪದ್ಧತಿಗಳು, ದೇವರು, ಧರ್ಮ, ಆಚಾರ ವಿಚಾರಗಳ ಸಂಸ್ಕೃತಿಗಳು ಕೆಲವೊಂದಿಷ್ಟು ಎಲ್ಲಿ ಇಲ್ಲ ಅಂತಲ್ಲ, ಅಷ್ಟೊಂದು ಅಗ್ನೋಸ್ಟಿಕ್ಗಳು, ಅಷ್ಟೊಂದು ಪ್ರತ್ಯಕ್ಷವಾದಿಗಳು, ಅಷ್ಟೊಂದು ನಾಸ್ತಿಕರನ್ನ ನಾನು ಕೂಡ ಎಲ್ಲಿ ನೋಡಿಲ್ಲ. ಇದೆ ಸ್ವಲ್ಪ ಮಟ್ಟಿಗೆ ಇದೆ, ಇಲ್ಲ ಅಂತಲ್ಲ, ಎಲ್ಲೋ ಒಂದ್ ಕಡೆ ಒಂದಿಷ್ಟು ಈ ನಾಸ್ತಿಕತೆ ಇದೆ. ಬಟ್ ಆದ್ರೂ ಕೂಡ ಭಾರತದಲ್ಲಿ ಆ ವಿಚಾರವಾಗಿ ದೇವರ ಬಗ್ಗೆ, ಧರ್ಮದ ಬಗ್ಗೆ ಸಾಕಷ್ಟು ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ. ಅದೊಂದು ಬೆಟರ್ ನಮಗಿಲ್ಲ, ಅದೊಂದು ಬಹಳ ಈಸಿ. ಎರಡನೇ ಹೆಜ್ಜೆ ಕನ್ವಿನ್ಸ್ ಮಾಡೋದು ಬಹಳ ಈಸಿ ಆಗ್ತದೆ ಭಾರತದಲ್ಲಿ. ಸೊ ಅಲ್ಲಿ ಹೇಳ್ತಾರ ಅವ್ರು, ನಮ್ಮಲ್ಲಿ ಕೆಲವರು ದೇವರನ್ನ ನಂಬುದಿಲ್ಲ, ಕೆಲವರಿಗೆ ನಂಬುದು ಬೇಕಾಗಿಲ್ಲ. ದೇವರ ಅಸ್ತಿತ್ವವನ್ನ ಒಂದು ಕೆಲವೊಂದಿಷ್ಟು ಜನ ಇವತ್ತಿಗೆ ಒಪ್ತಾರ. ಆದ್ರೆ ಅವನು ಈ ಪವಾಡವನ್ನ ಮಾಡ್ತಾನ ಅನ್ನುವಂಥದ್ದು ನಂಬಿಕೆ ಯಾರಿಗೂ ಇಲ್ಲ ನಮಗ. ಕೆಲವರು ಒಪ್ಪುವುದಿಲ್ಲ, ಕೆಲವರಿಗೆ ನಂಬುದು ಬೇಕಾಗಿಲ್ಲ, ಕೆಲವರಿಗೆ ಒಪ್ಪುತ್ತಾರ ದೇವ್ರ ಆಧಾರ ಅಂತ ಒಪ್ಪುತ್ತಾರ. ಆದ್ರೆ ದೇವ್ರ ಇದ್ದ ಮನುಷ್ಯ ಈ ಕೆಲಸ ಮಾಡ್ತಾನ, ಈ ನನ್ನ ಅಬ್ಸೆಷನ್ ಲಿಫ್ಟ್ ಮಾಡ್ತಾನ ಅನ್ನುವಂಥದ್ದು, ಅಥವಾ ಈ ಪವಾಡವನ್ನ ಮಾಡ್ತಾನ ಅನ್ನುವಂಥದ್ದು ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರ. ದೇವ್ರಿದ್ರೆ ಹಿಂಗ್ಯಾಕ್ ಆಗ್ತಿತ್ರಿ ಅಂತ ಹೇಳ್ತಿದ್ವಿ, ನಾವು ಹೇಳ್ತಿದ್ವಿ. ದೇವರನ್ನೇ ಮೆಸೇಜ್ ಕೊಟ್ಟು ನಮ್ಮ ಮುಂದೆ ಕಳಿಸಿದ್ದ ಅಲ್ಲಿ, ಅದನ್ನ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ದೇವರ ಈ ಮೆಸೇಜ್ ಅನ್ನ ಇನ್ನೊಬ್ಬ ಮಾನವನ ಮುಖಾಂತರ ನಮ್ಗೆ ತಲುಪಿಸಿರ್ತಾನ, ಅದನ್ನ ನಮ್ಗೆ ಐಡೆಂಟಿಫೈ ಮಾಡಕ್ ಆಗುದಿಲ್ಲ. ಫಸ್ಟಿಗೆ ಅದನ್ನ ನಾವು ಐಡೆಂಟಿಫೈ ಮಾಡಿ, ನನ್ನನ್ನು ಯಾರೋ ಹಿಡ್ಕೊಂಡು ಹೋದ್ರು, ನನ್ನ ಹೆಂಡತಿ ಎಲ್ಲೋ ವಿಷಯ ತಕೊಂಡ್ ಬಂದಿದ್ಲು, ಬೇರೆ ಯಾವ್ದೋ ಬೆಂಗಳೂರು ಎಕ್ಸಾಮ್ಗೆ ಹೋದಾಗ ಏನೇನೋ ಕಥೆಗಳನ್ನ ಮಾಡಿ ಅಲ್ಲಿ ವಿಷಯಗಳನ್ನ ತಕೊಂಡ್ಬಂದು ಇಲ್ಲಿಂದ ಬೆಂಗಳೂರಿಗೆ ಎತ್ತಾಕಿಸಿ ಅಲ್ಲಿ ಸಂದೇಶವನ್ನ ಕೊಡುವುದು, ಇವೆಲ್ಲವನ್ನ ಯಾರು ಮಾಡಿದ್ರು? ಅದು ಯಾರ್ದೋ ಮುಖಾಂತರ ದೇವರು ನಮಗೆ ಸಂದೇಶವನ್ನ ಕೊಡ್ತಾನ ಅನ್ನುವಂಥದ್ದು ಈಗ ನಮ್ಗದು ಅರಿವಿಗೆ ಬರ್ತದೆ. ಬಟ್ ಕೆಲವೊಬ್ಬರಿಗೆ, ಮೊದಲಿಗೆ ಬಂದವ್ರಿಗೆ ಇದೆಲ್ಲವೂ ಅನ್ಸೋದಿಲ್ಲ. ದೇವರ ಅಸ್ತಿತ್ವವನ್ನು ಕೆಲವರಿಗೆ ಅಸ್ತಿತ್ವವನ್ನು ಒಪ್ತಾರ, ಅವರು ದೇವರು ಅದನ್ನಂತ ಒಪ್ತಾರ. ಆದ್ರೆ ಅವನು ಈ ಪವಾಡ ಮಾಡ್ತಾನ ಅನ್ನುವಂಥದ್ದು ನಂಬಿಕೆ ಇಲ್ಲ. ಹಿ ವಿಲ್ ಪರ್ಫಾರ್ಮ್ ದಿಸ್ ಮಿರಾಕಲ್ ಅಂತ ಹೇಳ್ತಾನ. ನಮ್ಮನ್ನು ಸಿಕ್ಕಿಸಿ ಹಾಕ್ಸಿದ್ರಿ ನೀವು, ಇಲ್ಲಿ ನಮ್ಮನ್ನ ಗೊಂದಲದಲ್ಲಿ ದೂಡಿದ್ರಿ ನೀವು ಬಂದು. ನಾವೇನೋ ಆಸೆ ಇಟ್ಕೊಂಡು ಬಂದಿದ್ವಿ ಆಲ್ಕೋಹಾಲಿಕ್ಸ್ ಅನಾನಮಸ್ಸಿಗೆ, ಆದ್ರೆ ನೀವು ನೋಡಿದ್ರಿ ಇಲ್ಲೇನೋ ಸಹಾಯ ಮಾಡ್ತೀರಿ, ನಮ್ಮನ್ನ ಏನೋ ಈ ಬುದ್ಧಿವಾದ ಹೇಳ್ತೀರಿ, ಪ್ರವಚನ ಹೇಳ್ತೀರಿ, ಅಥವಾ ಇದನ್ನ ಹೆಂಗ್ ಬಿಡ್ಬೇಕು ಅನ್ನೋದು ಕಲಿಸ್ಕೊಡ್ತೀರಿ, ಅಥವಾ ಹೆಂಗಾರ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ನಾವು ಬಂದ್ರೆ, ನೀವು ನೋಡಿದ್ರೆ ಇದು ನಮ್ಮನ್ನ ಬೇರೆನ ಮಾಡಿಬಿಟ್ರಿ, ನಮ್ಮನ್ನ ಇಲ್ಲಿ ಬಂದು ಬೇರೆ ವಿಷಯದಲ್ಲಿ ನಮ್ಮನ್ನ ಸಿಕ್ಕಿಸಿ ಹಾಕಿಸಿ ಬಿಟ್ರಿ ಅಂತ ಹೇಳ್ತಾನೆ. ನಾವ್ ಇನ್ನು ಮುಂದೆ ಎಲ್ಲಿ ಹೋಗುದು ಅನ್ನುವಂಥದ್ದು. ಅದಕ್ಕೆ ಮುಂದೆ ಏನಾಗ್ತದೆ ಓದಿ ಸರ್. ನಂಬುವುದಿಲ್ಲ ಎನ್ನುವಾತನ ವಿಷಯವನ್ನು ನಾವು ಮೊದಲಾಗಿ ನೋಡುವ. ಈತನು ಕೋಪಿಷ್ಟ, ಅವನ ಮನೋಸ್ಥಿತಿಯು ಅನಾರೋಗ್ಯವೆನ್ನುವಷ್ಟು ಹಾಳಾಗಿದೆ. ಅವನು ಅಭಿಮಾನ ಪಡುತ್ತಿದ್ದಂತಹ ಅವನ ಜೀವನದ ತಾತ್ವಿಕತೆ ಅಲ್ಲಾಡುತ್ತಿದೆ. ಮದ್ಯವು ತನ್ನನ್ನು ಅದರ ಹಿಡಿತದಲ್ಲಿರಿಸಿಕೊಂಡಿದೆ ಎಂದು ಒಪ್ಪಿಕೊಳ್ಳುವುದೇ ದುರಸ್ಥವಾಗಿರುವಾಗ ಅಸಾಧ್ಯವಾದುದನ್ನು ಮಾಡಬೇಕಾಗಿದೆ. ಆತನ ನಂಬುಗೆಯಲ್ಲಿ ಮಾನವ ಒಂಟಿ ಜೀವಕೋಶದಿಂದ ವಿಕಾಸವಾದ ಪ್ರಕಾರ ಬೆಳವಣಿಗೆಗೊಂಡಾತ.
ಜಗತ್ತಿನಲ್ಲಿರುವ ಭಗವಂತನೆಂದರೆ ಮನುಷ್ಯನು. ತಾನು ತನ್ನನ್ನೇ ಉಳಿಸಿಕೊಳ್ಳಲು ಈ ಎಲ್ಲಾ ತನ್ನ ನಂಬಿಕೆಗಳನ್ನು ಬದಲಾಯಿಸಬೇಕೇ? ಮೊದಲಿಗೆ ಮೂರು ತರದ ಜನರನ್ನ ನಾವು ಇಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ. ಒಬ್ಬರು ಮೊದಲನೆಯವರು ದೇವರನ್ನು ನಂಬುದಿಲ್ಲ, ಎರಡನೇ ತರದವರು ನಂಬಲು ಬೇಕಾಗಿಲ್ಲ ಅವ್ರಿಗೆ, ಮೂರನೇದ್ದು ದೇವರ ಅಸ್ತಿತ್ವ ನಂಬುತ್ತಾರೆ, ಆದ್ರೆ ಈ ದೇವ್ರ ಕೆಲಸ ಮಾಡ್ತಾನ ಅನ್ನುವಂಥದ್ದು ಅವ್ರಿಗೆ ನಂಬಿಕೆ ಇಲ್ಲ. ಸೊ ಅವ್ರು ಇಲ್ಲಿ ಹೇಳ್ತಾರೆ, ಮೊದಲಿಗೆ ಯಾರು ನಂಬುವುದಿಲ್ಲ ಅನ್ನುವಂಥವ್ರ ವಿಷಯ ನೋಡೋಣ ಅಂತ ಹೇಳ್ತಾರೆ. ಮೊದಲು ಯಾರು ನಂಬುದಿಲ್ಲ ಅಂತ ಹೇಳ್ತಾರಲ್ಲ ಅವರ ವಿಷಯವನ್ನು. ಮೂಲತಃ ಅವರು ಕೋಪಿಷ್ಠರಾಗಿರ್ತಾರೆ. ಅವರ ಮನಸ್ಥಿತಿ ಅನ್ನುವಂಥದ್ದು ಅಥವಾ ಈ ಅಮಲ ರೋಗದಿಂದಾಗಿ ಅವರ ಮನಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿರ್ತೈತೆ ಅಂದ್ರೆ ಅನಾಗರಿಕನೆನ್ನುವಷ್ಟು ಹಾಳಾಗಿರ್ತದೆ. ಬೆಲ್ಲಿಗ್ರೆಂಟ್ ಒನ್ ಅಂತ ಹೇಳ್ತಾರ ಅವರು. ಇಲ್ಲಿ ಅವರ ಮನಸ್ಸು ಯಾವ ರೀತಿ ಆಗೈತೆ ಅಂತಂದ್ರೆ ಯಾವುದನ್ನು ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ. ಅವರು ಅಭಿಮಾನ ಪಡುತ್ತಿದ್ದಂತಹ ಅವನ ಜೀವನದ ತಾತ್ವಿಕತೆ, ಅವನ ಹೀಸ್ ಹೋಲ್ ಫಿಲಾಸಫಿ, ತನ್ನ ಬದುಕಲ್ಲಿ ತಾನು ಏನು ಫಿಲಾಸಫಿಯನ್ನ ಫಾಲೋ ಮಾಡ್ಕೊಂತ ಬಂದಾನ, ತನ್ನ ಏನು ತತ್ವಗಳದವನ್ನ ಅವನ್ನ ಅಳವಡಿಸ್ಕೊಂಡು ಬಂದಾನ, ಅವುಗಳನ್ನ ಫಾಲೋ ಮಾಡ್ಕೊತ ಬಂದಲ್ಲ, ಅಂತ ಮನುಷ್ಯನ ಅಥವಾ ಅವನದೇ ಆದಂತ ದಾರಿ ಶ್ರೇಷ್ಠ ಅಂತ ಹೇಳಿ ಯಾವ ಮನುಷ್ಯ ಅನ್ಕೊಂಡು ಬಂದಿರ್ತಾನೋ ಅದೇ ಅದು ಅವನು ಅಭಿಮಾನ ಪಡುತ್ತಿದ್ದಂತಹ ಅವನ ಜೀವನದ ತಾತ್ವಿಕತೆ. ಯಾವ ಮನುಷ್ಯ ನನ್ನ ಜೀವನ ಶ್ರೇಷ್ಠ, ನಾನು ನಡೆದ ಹಾದಿ ಶ್ರೇಷ್ಠ, ನನ್ನ ಯೋಚನೆಗಳು ಶ್ರೇಷ್ಠ, ನನ್ನ ತರ್ಕಗಳು ಶ್ರೇಷ್ಠ, ನನ್ನ ಜೀವನದ ಹಾದಿ ಶ್ರೇಷ್ಠ, ನನ್ನ ಫಿಲಾಸಫಿ ಅಥವಾ ನನ್ನ ಜೀವನದ ತಾತ್ವಿಕತೆ ಏನದ ಅದು ಶ್ರೇಷ್ಠ ಅಂತ ಅನ್ಕೊಂತಿರ್ತಾನ, ಅಂತವನಿಗೆ ಈ ಅಮೂಲತನದಿಂದ ಈ ಎಲ್ಲ ಸಂಗತಿಗಳು ಅಲ್ಲಾಡಕತ್ತಿರ್ತಾವ ಸ್ನೇಹಿತರೆ. ಕೋಪ ಇರ್ತದ. ಅವನ ಮನಸ್ಥಿತಿ ಯಾವ ರೀತಿಯಾಗಿರ್ತದ ಅಂದ್ರೆ ಅನಾಗರಿಕ ಅಂತ ಹೇಳ್ತಾರ. ನಾಗರಿಕನ ಅಲ್ಲ ಇವ ಅನಾಗರಿಕನಾಗಿದ್ದಾನ. ಕೊನೆಯ ದಿನಗಳಲ್ಲಿ ನಮ್ಮ ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಳ್ಳೋದಲ್ಲ ಇಲ್ಲಿ ಅನಾಗರಿಕ ಅಂದ್ರೆ. ಕೊನೆಯ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿತ್ತು, ನಾವು ಯಾವಾಗ ನಾಗರಿಕರಾಗಿ ಬಾಳಿದೀವಿ? ಕೊನೆಯ ದಿನಗಳಲ್ಲೇ ನಾನು ಹೇಳೋದು, ಮೊದಲಿಗೆ ಅಲ್ಲ. ನಾವು ಯಾವ ನಾಗರಿಕರಾಗಕ್ಕೂ ಅರ್ಹತೆನೇ ಇರಲಿಲ್ಲ ನಮಗೆ. ಅಂತ ಸ್ಥಿತಿಗೆ ನಮ್ಮನ್ನ ನಾವು ತಂದುಕೊಂಡಿದ್ವಿ. ಇವತ್ತ ಅಂತವನಿಗೆ ಈ ಕಾರ್ಯಕ್ರಮದಲ್ಲಿ 2ನೇ ಹೆಜ್ಜೆ ಹೇಳಿದ ನಂತರ ಎಲ್ಲವೂ ಅಲ್ಲಾಡಕ್ ಸ್ಟಾರ್ಟ್ ಆಗಿಬಿಡ್ತದೆ. ನಾನು ಮಾಡಿದ್ದು ಸರಿ, ನನ್ನ ದಾರಿ ಸರಿ, ನಾನು ಯೋಚನೆ ಸರಿ, ನನ್ನ ತರ್ಕಗಳು ಸರಿ, ನನ್ನ ಫಿಲಾಸಫಿ ಸರಿ ಅಂತ ಹೇಳುವಂತ ಮನುಷ್ಯನಿಗೆ ನಿನ್ನ ಯಾವೂ ಸರಿ ಇಲ್ಲ ಅಂತ ಹೇಳಿದಾಗ ಎಲ್ಲವೂ ಅಲ್ಲಾಡಕ್ ಚಾಲು ಆಗ್ತದ. ಮದ್ಯವು ತನ್ನನ್ನು ಅದರ ಹಿಡಿತದಲ್ಲಿರಿಸಿಕೊಂಡಿದೆ ಎಂದು ಒಪ್ಪಿಕೊಳ್ಳುವುದೇ ದುಸ್ತರವಾಗಿರುವಾಗ ಇಲ್ಲಿ ಅಸಾಧ್ಯವಾದದನ್ನ ಮಾಡಬೇಕಾಗೈತಿ ಇವತ್ತವ. ಮೊದಲಿಗೆ ನಮ್ಗೆ ಒಪ್ಕೊಳಕ್ ಆಗ್ತಾ ಇಲ್ಲ, ಇವತ್ತಿಗೂ ನಮ್ಮ ಅಹಮ್ಮು ಬಿಡ್ತಾ ಇಲ್ಲ. ನಾನು ಮದ್ಯದ ದಾಸನಾಗಿದ್ದೆ, ಅದು ನನ್ನನ್ನು ಆಳುತ್ತಿತ್ತು, ಅದು ಹೇಳಿದಾಗೆ ನಾನು ಕೇಳ್ತಿದ್ದೆ, ಅದು ಬೇಕಂದಾಗ ನಾನು ಕುಡಿತಿದ್ದೆ, ಅದು ಯಾವ ರೀತಿ ವರ್ತನೆ ಮಾಡಿಸ್ತಿತ್ತು ಆ ರೀತಿ ವರ್ತನೆ ಮಾಡ್ತಿದ್ದೆ, ನಾನು ಅದರ ಗುಲಾಮನಾಗಿದ್ದೆ ಅನ್ನುವಂಥದ್ದನ್ನ ಈಗಲೂ ಕೂಡ ಒಪ್ಪುಗೊಳಕ್ಕೆ ನಾನು ರೆಡಿ ಇಲ್ಲ. ಅಂತ ಮನುಷ್ಯನಿಗೆ ನೀವು ಈ ಕಾರ್ಯಕ್ರಮ ಕೆಲಸ ಮಾಡ್ತದ ಅಥವಾ ಈ ನಂಬಿಕೆ ನಮಗಿಂತ ಮಿಗಿಲಾದ ಶಕ್ತಿ ಇದೆ ಅನ್ನುವಂಥ ನಂಬಿಕೆ ಕೆಲಸ ಮಾಡ್ತೈತೆ ಅಂತಂದ್ರೆ ಇದನ್ನ ಹೆಂಗ ನಂಬುದು? ಅದನ್ನ ಬರೀತಾರ ಅವರು. ಅಲ್ಲಿ ಬರೀತಾರ, ಏನು ಚಂದ ಬರೀತಾರ. ಅದು ಆಕ್ಚುಲಿ ಇಲ್ಲಿ ಇಂಗ್ಲಿಷ್ನಾಗ ಎಲ್ಲಿ ಹೋತಿದ್ದು ಹುಡುಕಾಡ್ಬೇಕಾಗ್ತದೆ ಕೆಲವೊಮ್ಮೆ. ಮದ್ಯವು ತನ್ನನ್ನು ಹಿಡಿತದಲ್ಲಿರಿಸಿಕೊಂಡಿದೆ ಎಂಬುದೇ ಒಪ್ಪಿಕೊಳ್ಳುವುದು ದುಸ್ತರವಾಗಿರುವಾಗ ಇದನ್ನ ಸಾಧ್ಯ ಆಗೋದು. ಇಲ್ಲಿ ಅಸಾಧ್ಯವಾದದನ್ನು ನಾನು ಮಾಡಬೇಕಾಗಿದೆ. ಅಸಾಧ್ಯವಾದದ್ದು ಯಾವುದು? ನಂಬಿಕೆ. ಮೇಲಿನ ಶಕ್ತಿ ಇದೆ ಅನ್ನೋಂಥದ್ದನ್ನ ನಂಬಕ ಹಾಕಂಗಿಲ್ಲ. ನಮ್ಮಲ್ಲಿ ಈ ದೇವರ ಅಥವಾ ಮನುಷ್ಯ ಅಂತಂದ್ರೆ ಯಾರು ಅಂತಂದ್ರೆ ಮಾನವ ಒಂಟಿ ಜೀವಕೋಶದಿಂದ ಹುಟ್ಟಿದವ, ವಿಕಾಸವಾದದ ಪ್ರಕಾರ ಬೆಳವಣಿಗೆಗೊಂಡಂತವ. ಇವು ಒಂದು ಸೆಲ್ದಿಂದ 2 ಸೆಲ್ಗಳಿಂದ ಭ್ರೂಣ ಆಗಿ ತಾಯಿ ಗರ್ಭ ಸೇರಿ ಮಗುವಾಗಿ ಹುಟ್ಟಿ ಬೆಳೆದಂಥದ್ದು ಅಂದ್ರೆ ವೈಜ್ಞಾನಿಕವಾಗಿ ಅವನು ವಾದಿಸ್ತಾನ. ಮಾನವ ಒಂಟಿ ಜೀವಕೋಶದಿಂದ ವಿಕಾಸವಾದದ ಅಂದ್ರೆ ಬೆಳವಣಿಗೆ, ಡೆವಲಪ್ಮೆಂಟ್ ಹಾಕೋತ ಬಂದಂಗ. ವಿಕಾಸವಾದ ಅಂದ್ರೆ ಡೆವಲಪ್ಮೆಂಟ್ ಹಾಕೋತ ಬಂದಂಗ. ನಮ್ಗೆಲ್ಲ ಗುರ್ತು, ನಾವು ಮಾನವರು ಮೊದಲು ಹೆಂಗಿದ್ವಿ, ಆಮೇಲೆ ಹೆಂಗೆ ಬೆಳವಣಿಗೆ ಹಾಕೋತ ಬಂದ್ವಿ. ಈ ಎಲ್ಲ ವಿಜ್ಞಾನವನ್ನ ಬೆಳೆಸಿಕೊಂಡಂತವನು. ಜಗತ್ತಿನಲ್ಲಿ ಇರುವ ಯಾರಾದ್ರೂ ಜಗತ್ತಿನಲ್ಲಿ ಭಗವಂತ ಅಂತಿದ್ರೆ ಅದು ಮನುಷ್ಯ ಅಂತ ಹೇಳ್ತಾನವ. ನಾನೇ ದೇವ್ರು, ಐ ಆಮ್ ದಿ ಗಾಡ್ ಈಸ್ ಗ್ರೇಟ್ ಡೈಲಾಗ್ ಬರಕತ್ತ ನಮಗೂ. ಐ ಆಮ್ ದ ಗಾಡ್ ಅನ್ನುವಂತ ಮನುಷ್ಯ ದೇವರು ಇಲ್ಲಿ ಅಂತ ಹೇಳ್ತಾರೆ. ಮನುಷ್ಯ ಎಲ್ಲವನ್ನ ಕಂಡು ಹಿಡಿದಿದ್ದಾನೆ.
ಇವತ್ತೆಲ್ಲರಿಗೂ ಗೊತ್ತು ಮಕ್ಳು ಹೆಂಗಾಗ್ತವೆ, ಬೆಳವಣಿಗೆ ಹೆಂಗಾಗ್ತದೆ, ಜೀವಕೋಶಗಳು ಏನ್ ಮಾಡ್ತವೆ, ಏನೇನ್ ಆಗ್ತದೆ, ಎಲ್ಲ ಅನಾಟಮಿ ಫಿಸಿಯಾಲಜಿ ಎಲ್ಲರಿಗೂ ಗುರ್ತೀಗ. ನಾವು ಕಂಡು ಹಿಡಿದೀವಿ ಅಂತಾನೆ ಮಾತಾಡ್ತೀವಿ ನಾವು, ಆದ್ರೆ ಮೂಲ ಗುರ್ತಾಗಂಗಿಲ್ಲ ನನ್ನಂಥವನಿಗೆ. ಇಲ್ಲಿ ಕಂಡು ಹಿಡಿಬಹುದು, ಡಿಸ್ಕವರಿ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ಈ ಜಗತ್ತಿನಲ್ಲಿ ಎಲ್ಲವನ್ನು ಸರ್ಚ್ ಮಾಡ್ಬೋದು, ಆದ್ರೆ ಸೃಷ್ಟಿ ಮಾಡಕ್ ಆಗೋದಿಲ್ಲ ನನ್ನಂಥ ಮನುಷ್ಯನಿಗೆ. ಸೃಷ್ಟಿ ಮಾಡಕ್ಕಾಗೋದಿಲ್ಲ. ಸೃಷ್ಟಿಕರ್ತ ಎಲ್ಲವನ್ನ ಮಾಡಿ ಇಲ್ಲಿ ಇಟ್ಟಿದ್ದಾನೆ, ಅದನ್ನ ನಾನು ಕಂಡುಕೊಳ್ಳಬಹುದು ಅಷ್ಟೇ, ಹುಡುಕಾಡ್ಬೋದು, ಇದು ಹಿಂಗ ಇದು ಹಿಂಗ ಇದು ಹಂಗ ಅಂತ ಹೇಳ್ಬೋದು ಹೊರತಾಗಿ ಐ ಕಾಂಟ್ ಕ್ರಿಯೇಟ್ ಎನಿಥಿಂಗ್. ಇನ್ನು ಒಬ್ಬನಿಂದ ಏನು ಕ್ರಿಯೇಷನ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ತಲೆಯಾಗಿ ಬರ್ತಿರ್ಬೇಕು ನೀನು, ನಾನಿಲ್ಲಾರ್ದ ಮಕ್ಳು ಹೆಂಗ ಹಾಕವ್ರಿ ಅಂತ ಹೇಳಿ. ನಿನ್ನೊಬ್ಬನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಅವ್ರು. ನಿನ್ನೊಬ್ಬನಿಂದ ಆಗೋದಿಲ್ಲ, ಅದಕ್ಕೆ ಇನ್ನೊಂದು ಜೀವ ಬೇಕು ಅದು. ಸೊ ಅದನ್ನು ವಿಚಾರ ಮಾಡ್ಬೇಕಾಗೈತಿ ನಾವು. ನಾವೆಲ್ಲ ಏನ್ ವಿಚಾರ ಮಾಡ್ತೀವಿ ಅಂತಂದ್ರೆ ಹೇಳ್ತಾರ ಅವ್ರು ಏನಂದ್ರೆ, ಹೌ ಡಸ್ ಚೆರಿಶ್ ದ ಥಾಟ್ ದಟ್ ಮ್ಯಾನ್ risen so majestically from a single cell into primordial ooze. ವೈಜ್ಞಾನಿಕ ಶಬ್ದಗಳದಾವು, ಆದ್ರೂ ಕೂಡ ಕನ್ನಡದಲ್ಲಿ ಇರುತ್ತೆ. ಮನುಷ್ಯ ತಿಳ್ಕೊಂಡಿದ್ದದೆ ಒಂಟಿ ಜೀವಕೋಶದಿಂದ ಬೆಳೆದಂತವ ವಿಕಾಸವಾದ ಡೆವಲಪ್ಮೆಂಟ್ ಹೆಂಗ್ ಹಾಕೋತ ಬಂತು, ಇವಾಲ್ಯೂಯೇಷನ್ ಹೆಂಗ್ ಹಾಕೋತ ಬಂತು, ಅದೇ ಹೇಳ್ತಾರ ರೆಡ್ ಹೆಡ್ ಆಫ್ ಇವಾಲ್ಯೂಯೇಷನ್ ಅಂಡ್ ದೇರ್ ಫಾರ್ ದ ಓನ್ಲಿ ಗಾಡ್ ದಟ್ ಈಸ್ ಯೂನಿವರ್ಸ್ ನೋಸ್. ಈ ಜಗತ್ತಿನಲ್ಲಿ ಯಾರನ್ನಾದ್ರೂ ನಾನು ದೇವರ ಅಂತ ನೋಡ್ಕೊಂಡಿದ್ರೆ ಅದು ಮನುಷ್ಯ ಮಾತ್ರ ಅಂತ ಹೇಳ್ಕೊಂತೀನಿ. ಸೊ ಇಂಥ ಮನುಷ್ಯ ತನ್ನನ್ನು ತಾನು ಉಳಿಸಿಕೊಳ್ಳಲು ತನ್ನ ಎಲ್ಲ ನಂಬಿಕೆಗಳನ್ನ ಬದಲಾಯಿಸಬೇಕೇ ಅಂತ ಕೇಳ್ತಾನೆ. ನನ್ನ ನಂಬಿಕೆಗಳನ್ನ ನೀವು ಹೇಳೋದನ್ನ ಕೇಳಿ ನನ್ನ ಎಲ್ಲ ನಂಬಿಕೆಗಳನ್ನ ನಾನು ಬದಲಿ ಮಾಡ್ಕೋಬೇಕೇನು ಅಂತ. ಮಸ್ಟ್ ಹಿ ರಿನೌನ್ಸ್ ಆಲ್ ದಿಸ್ ಟು ಸೇವ್ ಹಿಮ್ಸೆಲ್ಫ್. ತನ್ನನ್ನು ತಾನು ಉಳಿಸಿಕೊಳ್ಳಲು ಏನು ನಾನು ನಾನು ಅಂತ ಹೇಳಿ ಮೆರೆದಿದ್ದವ ಇವತ್ತಿಲ್ಲಿ ಬಂದು ನನಗಿಂತ ಒಂದು ದೊಡ್ಡ ಶಕ್ತಿ ಅದ, ಆ ಶಕ್ತಿ ಮಾತ್ರ ನಿನ್ನನ್ನು ಉಳಿಸಬಲ್ಲದು ಅನ್ನುವಂಥದ್ದನ್ನು ನಂಬಬೇಕೇನು? ಇಷ್ಟು ವರ್ಷಗಳು ನಾನು ಪಾಲಿಸಿಕೊಂಡು ಬಂದಂಥ ಎಲ್ಲ ತತ್ವಗಳ ಬೆಲೆ ಏನು, ನನ್ನ ದಾರಿಯ ಬೆಲೆ ಏನು, ನನ್ನ ದಾರಿಗೆ ಅರ್ಥವೇನು, ನಾನು ನಡೆಸಿದ ಜೀವನ ಶೈಲಿಗೆ ಅರ್ಥವೇನು, ಜನ ಏನ್ ಅಂದುಕೊಂಡಿದ್ದಾರೆ ಇವತ್ತು ಇಲ್ಲಿ ಬಂದು ಕೂತು ದೇವ ನನ್ನಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಅಂತ ಪ್ರೇಯರ್ ಮಾಡಿ ಒಂದು ದಿನದ ಮಟ್ಟಿಗೆ ಇವತ್ತು ನಾನು ಕುಡಿತದಿಂದ ದೂರ ಇದ್ದೀನಿ, ನಾನೊಬ್ಬ ಅಮೂಲ್ ರೋಗಿ ಅಂತ ಓಪನ್ ಆಗಿ ಹೇಳ್ಕೊಳ್ಳೋದಷ್ಟು ಸರಳ ನನಗ. ನಗತಿದ್ದೆ ನಾನು ಆ ರಿಯಾಬ್ನಲ್ಲಿ ಅಮೂಲ್ ರೋಗಿ ಅಂತ ಹೇಳಕ ಅಂದಾಗ ಗುರ್ತ ಇರ್ಲಿಲ್ಲ, ಎಲ್ಲಾರು ಹೇಳ್ತಾರ ನಾನು ಹೇಳ್ತಿದ್ದೆ. ಎಲ್ಲವನ್ನ ಹೇಳಕ್ ಆಗ್ತದ ನನ್ನ ಕೈ. ಸೊ ಒಂದು ಈ ಪ್ಯಾರಾದಲ್ಲಿ ಇಡೀ ಮನುಷ್ಯನ, ನನ್ನ ಮನುಷ್ಯ ಅಂದ್ರೆ ನನ್ನ ವೈಯಕ್ತಿಕ ಅಂತಾನೆ ತಗೊಳ್ರಿ, ನಿಮ್ಮ ವೈಯಕ್ತಿಕ ಅಂತಾನ ನೀವು ತಗೊಳ್ರಿ. ಈ ಒಂದು ಪ್ಯಾರಾದಲ್ಲಿ ಇಡೀ ಜೀವನವನ್ನ ಜಾಲಾಡಿಸಿಬಿಡ್ತಾನೆ. ನಾನು ಎಂತ ಮನುಷ್ಯ ಆಗಿದ್ದೆ, ಇವತ್ತು ಅದೆಲ್ಲವನ್ನ ಬಿಟ್ಟು ಬಂದು ಇಲ್ಲಿ ಕೂತ್ಬೇಕಾ, ಸೋಲನ್ನ ಒಪ್ಕೋಬೇಕಾ, ಸೋಲನ್ನ ಒಪ್ಕೊಂಡು ಕಣ್ಣಿಗೆ ಕಾಣದೇ ಇರುವಂತ ದೇವರು ಪವಾಡ ಮಾಡ್ತಾನೆ ಅಂತ ಹೇಳಿ ನಂಬಬೇಕಾ? ಈ ಎಲ್ಲ ಕ್ವಶನ್ಗಳನ್ನು ನನ್ನನ್ನು ನಾನು ಹಾಕೋಬೇಕಾಗ್ತದೆ. ಹಾಕೊಂಡಿವಿ. ಆದ್ರೆ ಇವತ್ತು ಇಲ್ಲಿ ಕೂತು ಮಾತಾಡಿದ ನಂತರ 6.5 ವರ್ಷಗಳ ನಂತರ ಹೇಳ್ಬೇಕಂದ್ರೆ ಎಸ್ ನಾನು ನಂಬಿಕೊಂಡ ದೇವರು ಎಲ್ಲವನ್ನು ಮಾಡಿದ ಅನ್ನುವಂತ ಸಾಕ್ಷೀಕರಿಸ್ತೀವಿ, ನಿದರ್ಶನವಾಗಿ ಇಲ್ಲಿ ಜೀವನ ಮಾಡ್ತೇವೆ, ಜೀವಂತ ಸಾಕ್ಷಿಯಾಗಿ, ಜೀವಂತ ಸಾಕ್ಷಿ ಅಥವಾ ಜೀವಂತ ಎವಿಡೆನ್ಸ್, ಲಿವಿಂಗ್ ಎವಿಡೆನ್ಸ್ ಅಂತ ಹೇಳಿದ್ರೆ ಆ ರೀತಿ ನಾವಿಲ್ಲಿ ಜೀವನ ಮಾಡಕತ್ತೀವಿ. ಅದನ್ನ ನಾವು ಹೊಸಬರಿಗೆ ಹೇಳ್ತೇವೆ. ನಮಗೂ ಕೂಡ ಈ ಎಲ್ಲ ಕ್ವಶನ್ಗಳಿದ್ದು ಇವತ್ತು ನೀವು ನಂಬಲೇಬೇಕು. ನಂಬಲಿಲ್ಲ, ನನಗೂ ಬೇರೆ ದಾರಿ ಇಲ್ಲ, ದಾರಿ ಇರ್ಲಿಲ್ಲ ಅವಾಗ, ನಂಬಿದೆ, ಈಗ ಆರಾಮಾಗಿದ್ದೀನಿ ಅಷ್ಟೇ. ಮುಂದೆ ಓದಿ ಸರ್ ಪ್ಲೀಸ್. ಈ ಸಂದರ್ಭದಲ್ಲಿ ಅವನ ಪೋಷಕರು ನಗುತ್ತಾರೆ. ಇವಾಗ ಹೊಸಬರು ಸಂಪೂರ್ಣ ಕಂಗಾಲಾಗುತ್ತಾರೆ. ಇದು ತನ್ನ ಜೀವನದ ಅತ್ಯಂತ ಆರಂಭ. ಇವಾಗ ಪ್ರಾಯಶಃ ಪೋಷಕರು ಹೇಳುತ್ತಾರೆ, ಸಮಾಧಾನ ತೆಗೆದುಕೋ, ನೀನು ಯಾವ ತೂತಿನಿಂದ ಹೊರ ನೆಗೆಯಬೇಕಾಗಿದೆಯೋ ಅದು ನೀನು ಎನಿಸಿರುವುದಕ್ಕಿಂತಲೂ ವಿಸ್ತಾರವಿದೆ. ನನ್ನ ವಿಷಯದಲ್ಲಂತೂ ಆಗನಿಸಿದೆ. ಮತ್ತೆ ನನ್ನ ಒಬ್ಬ ಮಿತ್ರನಿಗೆ ಕೂಡ, ಅವನು ಅಮೆರಿಕದ ನಾಸ್ತಿಕ ಸಮಾಜದ ಉಪಾಧ್ಯಕ್ಷನಾಗಿದ್ದ. ಅವನು ಈ ತೂತಿನೊಳಗಿನಿಂದ ಜಿಗಿದ. ಅದು ಬಹಳ ಸರಳವಾಗಿದೆ. ಓಕೆ, ಸೊ ಈ ಮಾತುಗಳನ್ನು ಹೇಳುವ ಮುಂದಾಗ ಅವನ ಪೋಷಕರು ನಗತಾರ ಅಂತ ಹೇಳ್ತಾರೆ.
ಇಲ್ಲಿ ಪೋಷಕರು ಅಂದ್ರೆ ಸ್ಪಾನ್ಸರ್ ಅಂತ ಹೇಳ್ತಾರೆ. ಮೊದಲು ಒಂದು ಕಾಲ ಇತ್ತು, ಅಮಲ್ ರೋಗಿಗಳನ್ನ ಅವ್ರು ಕರ್ಕೊಂಡು ಬರ್ತಿದ್ರು, ಕರ್ಕೊಂಡು ಬಂದು ಅವರ ದೇಖರೇಖೆಗಳನ್ನ ಮಾಡ್ತಿದ್ರು, ಎನ್ನ ಪರಿಚಯ ಮಾಡಿಸ್ತಿದ್ರು, ರೀತಿ ನೀತಿಗಳನ್ನ ತಿಳಿಸಿ ಹೇಳ್ತಿದ್ರು, ಕಾರ್ಯಕ್ರಮ ಅಂದ್ರೆ ಏನು ಅಂತ ಹೇಳ್ತಿದ್ರು. ಅವ್ರದ್ದೆಲ್ಲವನ್ನ ಒಂದು ಲೆವೆಲ್ಗೆ ಎಲ್ಲವನ್ನ ನೋಡ್ಕೋತಿದ್ರು, ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಇವತ್ತಿನ ಸ್ಪಾನ್ಸರ್ ಕಲ್ಪನೆ ಬೇರೆ ಐತಿ. ನಾವು ಕಾರ್ಯಕ್ರಮಕ್ಕೆ ಬಂದು ಸ್ಪಾನ್ಸರ್ಗಳನ್ನ ಆಯ್ಕೆ ಮಾಡ್ಕೋತೀವಿ. ಮೊದಲು ಹಂಗಿರ್ಲಿಲ್ಲ, ಸ್ಪಾನ್ಸರ್ಗಳು ಮೆಂಬರ್ಗಳನ್ನ ಕರ್ಕೊಂಡು ಬರ್ತಾರೆ. ಓಕೆ, ಸಾರಿ, ಯಾರೋ ಅನ್ಮ್ಯೂಟ್ ಆಗಿದ್ದಾರೆ, ದಯವಿಟ್ಟು. ಓಕೆ, ಈ ಸಂದರ್ಭದಲ್ಲಿ ಯಾರು ಅವರನ್ನ ಕರ್ಕೊಂಡ್ ಬಂದಿರ್ತಾರ ಅವ್ರು ನಗ್ತಾರ, ಬಹಳ ಯೋಚನೆ ಮಾಡಬೇಡ, ನಿಲ್ಲ ಅಂತ ಹೇಳ್ತಾರ. ನಿಲ್ ಸಣ್ಣ. ಅವಾಗ ಹೇಳ್ತಾರ ಅವ್ರು, ಏನ್ ಹೇಳ್ತಾರಂದ್ರೆ, ಇಲ್ಲಿ ಹೊಸಬ್ರು ಕಂಗಾಲಾಗಿರ್ತಾರ. ಆ ಸಮಯದಲ್ಲಿ ನಮ್ಮನ್ನ ಯಾರು ಕರ್ಕೊಂಡ್ ಬಂದಿರ್ತಾರ, ಅಥವಾ ನಮಗೂ ಕೂಡ ಇಲ್ಲಿ ಹಿರಿಯ ಬಂಧುಗಳು ಹೇಳಿದ್ರು, ವೇಟ್, ಇದು ಯಾವ ಮನುಷ್ಯ ತನ್ನ ಜೀವನದ ಅಂತ್ಯದ ಆರಂಭ ಅಂತ ಅನ್ಕೊಂಡಿರ್ತಾನ, ಸಮಾಧಾನ ತಗೋ ಅಂತ ಹೇಳ್ತಾರೆ. ಇಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ ಅಂತ ಹೇಳಿ ಯಾವ ಅನ್ಕೊಂತಾನೋ ಅವ್ರಿಗೊಂದಿಷ್ಟು ಸಮಾಧಾನ ತಗೋ ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರ್ದಿಲ್ಲ, ಅದು ಇಂಗ್ಲಿಷ್ ನಲ್ಲಿ ಇದೆ. ಆಕ್ಚುಲಿ ಏನಿದೆ ಅಲ್ಲಿ ಅಂತಂದ್ರೆ, ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಎಂಡ್ ಅಂತ ಅವ್ರು ಅನ್ಕೊಂತಾರ ಬಂದವರು. ಅಂಡ್ ಸೊ ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಆಫ್ ದ ಹಿಸ್ ಓಲ್ಡ್ ಲೈಫ್ ಅಂತ ನಾವು ಹೇಳ್ತೀವಿ. ಅದು ಇಲ್ಲಿ ಬಂದಿಲ್ಲ ಸ್ನೇಹಿತರೆ, ಕನ್ನಡದಲ್ಲಿ ಬಂದಿಲ್ಲ. ಸೊ ಇಟ್ ಈಸ್ ದ ಬಿಗಿನಿಂಗ್ ಆಫ್ ಎಂಡ್ ಆಫ್ ಹಿಸ್ ಓಲ್ಡ್ ಲೈಫ್, ಹಳೆಯ ಜೀವನದ ಕೊನೆಯ ದಿನಗಳು ಹತ್ತಿರಕ್ಕೆ ಬಂದವು ಅಂತದ್ದು. ಏನು ನನ್ನ ಹಳೆಯ ಜೀವನ ಇತ್ತು, ಹಳೆಯ ದಿನಗಳಿತ್ತು, ಅವೆಲ್ಲವೂ ಇಲ್ಲಿ ಬಂದ ನಂತರ ನಿಲ್ಲುತ್ತಾವು. ಅದು ದ ಬಿಗಿನಿಂಗ್ ಆಫ್ ದಿ ಎಂಡ್ ಆಫ್ ದಿ ಹಿಸ್ ಓಲ್ಡ್ ಲೈಫ್ ಅಂಡ್ ದ ಬಿಗಿನಿಂಗ್ ಆಫ್ ಹೀಸ್ ಎಮರ್ಜೆನ್ಸ್ ಇನ್ ಟು ಎ ನ್ಯೂ ಒನ್. ಹೊಸ ಬದುಕಿನ ಮನ್ವಂತರದಲ್ಲಿ ಅಂತ ಹೇಳ್ತಾರೆ. ಎಮರ್ಜೆನ್ಸ್, ಹೊಸ ಬದುಕಿನ ಏನು ಮನ್ವಂತರದಲ್ಲಿ ನಮ್ಮ ಬದುಕು ಸ್ಟಾರ್ಟ್ ಆಗ್ತದ ಅಂತ ಹೇಳ್ತಾರೆ. ಮನ್ವಂತರ ಅಂತ ವರ್ಡ್ ಯೂಸ್ ಮಾಡ್ತಾರೆ ಕೆಲವಂತವ್ಲಿ. ಇವತ್ತು ನಾವು ಇಲ್ಲಿ ಬಂದ ನಂತರ ಇಲ್ಲಿ ಬಂದಿದ್ದು ಹೊಸ ಬದುಕು ಸ್ಟಾರ್ಟ್. ಸಮಾಧಾನ ತೆಗೆದುಕೋ ಅಂತ ಹೇಳ್ತಾರೆ. ನೀನು ಯಾವ ತೂತಿನಿಂದ ಅಂತ ಹೇಳ್ತಾರೆ, ಅದು ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿದ್ದಂಗೆ ಐತಿ. ಸರ್ಕಲ್ ಅನ್ಕೊಡ್ರಿ, ನಾವು ಯಾವ ದಾರಿಯಿಂದ ಇಲ್ಲಿಂದ ಹೋಗಬೇಕಾಗೈತಿ, ಇದು ಬಹಳ ಕಷ್ಟ ಅಂತ ನೀನ್ ಅನ್ಕೊಂಡಿದೀಯ. ಈ ಕಾರ್ಯಕ್ರಮ ಕಷ್ಟ, ಇದು ಸಾಧ್ಯ ಇಲ್ಲ, ಇದ್ರಿಂದ ನನ್ನಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ನಿನ್ನ ಕಲ್ಪನೆಯಲ್ಲಿದೆ. ಅದು ನೀನ್ ಅನ್ಕೊಂಡಷ್ಟು ಸಣ್ಣದಿಲ್ಲ. ಆರಾಮಾಗಿ ಇದರಿಂದ ಪಾರಾಗ್ಬೋದು, ಆರಾಮಾಗಿ ಇದರಿಂದ ಹೊರಗೆ ಹೋಗ್ಬೋದು ಅಂತ ನಾವು ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ಬಂದು ಹೊಸ ಬಂಧುಗಳಿಗೆ ನಾವು ಹೇಳ್ತೀವಲ್ಲ, ಆಗ ಹೇಳಕತ್ತಿದ್ವಿ, ನಮಗ್ ಸಾಧ್ಯ ಆಗೈತಿ, ನಿನಗೆ 100% ಸಾಧ್ಯ ಆಗತಿ, ಈಸಿ ಐತಿ ಬಾ ಅಂತ. ಮೇಲೆ ನಿಂತು, ಬಾವಿ ಮೇಲೆ ನಿಂತು ನಾನು ಜಿಗಿಬೇಕಾದ್ರೆ ಹೇಳ್ತಿದ್ರು, ನನ್ನ ಮುಂದೆ ಹೇಳ್ತಿದ್ರು, ಏನಾಗಲ್ಲ ಜಿಗಿ ಅಂತಿದ್ರು. ಕೆಲವೊಬ್ರು ಜಿಗಿದು ತೋರಿಸ್ತಿದ್ರು, ನೋಡ್ರಿ ನಾ ಜಿಗಿದ್ನಿಲ್ಲ, ಆದ್ರೂ ಕೂಡ ನನಗೆ ಹೆದರ್ತಿತ್ತು. ಯಾವಾಗ ಆ ಮನುಷ್ಯ ಕೈ ಹಿಡಿದು ನನ್ನನ್ನು ತೆಳಕ್ ಕೆಡವಿದ, ಓಹೋ ಬಾವಿ ಅಂದ್ರೆ ಇಷ್ಟೇನಾ ಅನಿಸ್ತಿತ್ತು, ಈಜು ಅಂದ್ರೆ ಇಷ್ಟೇನಾ ಅನಿಸ್ತಿತ್ತು. ದ ಸೇಮ್ ಫೀಲಿಂಗ್ ಇಲ್ಲಿ ಬರ್ತದೆ ಒಳಗೆ ಬಂದ ನಂತರ. ಇಷ್ಟು ಸರಳ ಇತ್ತ, ನಾನು ಏನೇನೋ ಅನ್ಕೊಂಡು ಬಂದೆ ಅಂತ ಅನ್ನೋಂಥದ್ದಾಗ್ತದೆ. ಟೇಕ್ ಇಟ್ ಈಸಿ, ದ ಲೂಪ್, ಅದು ಆಕ್ಚುಲಿ ಹೂಪ್. ಅದು ಟೇಕ್ ಇಟ್ ಈಸಿ, ದ ಹೂಪ್ ಯು ಹ್ಯಾವ್ ಟು ಜಂಪ್ ಥ್ರೂ ಈಸ್ ಎ ಲಾಟ್ ವೈಡರ್ ದೆನ್ ಯು ಥಿಂಕ್. ಲಾಟ್ ವೈಡರ್. ನೀನ್ ಏನ್ ಅನ್ಕೊಂಡಿಯಾ ಇದರಿಂದ ಹೆಂಗ್ ಪಾರಾಗ್ಬಹುದು, ಇದಿಷ್ಟೇ ಐತಿ ಅಂತ ಹೇಳಿ ನೀನ್ ಏನ್ ಅನ್ಕೊಂಡಿ, ಎಷ್ಟು ಡಿಫಿಕಲ್ಟಿ ಐತೆ ಅಂತ ಅನ್ಕೊಂಡು ಈ ಕಾರ್ಯಕ್ರಮ ಅಷ್ಟು ಪ್ರಮಾಣದಲ್ಲಿ ಇದು ಡಿಫಿಕಲ್ಟಿ ಇಲ್ಲ. ಈ ಕಾರ್ಯಕ್ರಮ ಅತ್ಯಂತ ಸರಳ ಕಾರ್ಯಕ್ರಮ, ನೀನು ಕೂಡ ಸರಳವಾಗಿ ಪಾರಾಗ್ತೀಯ ಅನ್ನುವಂಥ ಮಾತನ್ನ ಇಲ್ಲಿ ನಮ್ಮ ಹಿರಿಯ ಬಂಧುಗಳು ಅವ್ರಿಗೆ ಹೇಳ್ತಾರ. ಸ್ನೇಹಿತರೆ, ನನ್ನ ವಿಷಯದಲ್ಲೂ ಹಂಗ ಆಗೈತಿ, ನನ್ನ ಮಿತ್ರನಿಗೂ ಕೂಡ ಅಂತ ಹೇಳ್ತಾರ ಅವ್ರು. ನನಗೂ ಹಿಂಗ ಅನಿಸಿತ್ತು ಫಸ್ಟಿಗೆ, ನನಗೆ ಸರಿ ಆಗೈತಿ. ನನ್ನ ದೋಸ್ತ ಒಬ್ಬ ಇದ್ದ, ಅವನಿಗೂ ಕೂಡ ಹಿಂಗ ಆಗೈತಿ. ಅವನು ನೋಡಿದ್ರೆ ಮತ್ತ ನಾಸ್ತಿಕ ಸಮಾಜದ, ಅಮೆರಿಕದ ನಾಸ್ತಿಕ ಸಮಾಜದ ಉಪಾಧ್ಯಕ್ಷನಾಗಿದ್ದ ಅಂತ ಹೇಳ್ತಾರ. ದೇವರಿಲ್ಲ ಅಂತ ಹೇಳಿ ಯಾರು ವಾದಿಸ್ತಾರಲ್ಲ, ಅಂತವ್ರ ಸಂಘದ ಅಧ್ಯಕ್ಷ ಆಗಿದ್ದವ, ಅಂತವನಿಗೂ ಕೂಡ ಇದು ಕೆಲಸ ಮಾಡೈತಿ ಅದನ್ನ ಹೇಳ್ತಾರೆ. ಅಥೇಸ್ಟ್ ಅಂತ ಹೇಳ್ತಾರೆ. ಏನಂತಂದ್ರೆ, ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಅಮೆರಿಕನ್ ಅಥೇಸ್ಟದ, ಅವನು ಕೂಡ ಸೊಸೈಟಿ ಅಥೇಸ್ಟ್ ಅಂದ್ರೆ ಈ ನಾಸ್ತಿಕ ಸಮಾಜದ ಉಪಾಧ್ಯಕ್ಷನಾಗಿದ್ದವ, ಅಂತವನಿಗೂ ಕೂಡ ಇದು ಸರಳ, ಈ ತೂತಿನೊಳಗಿಂದ ಜಿಗದ ಅಥವಾ ಈ ಕಾರ್ಯಕ್ರಮದಲ್ಲಿ ಆರಾಮಾಗಿ ಪಾರಾದ ಅನ್ನುವಂಥದ್ದು. ಸೊ ಅದು ಬಹಳ ಸರಳವಾಗಿದೆ ಅಂತ ಈ ಶಬ್ದ ಇಲ್ಲಿ ಬಂತು. ಇದು ಬಹಳ ಸರಳ ಆಗೈತಿ ಅಂತ ಹೇಳ್ತಾರೆ. ಸೊ ನಾವು ಕೂಡ ಇಲ್ಲಿ ಇದನ್ನ ಕಾರ್ಯಕ್ರಮವನ್ನ ಬಹಳ ಸರಳವಾಗಿ ಇಡ್ಲಿಕ್ಕೆ ನೋಡ್ಬೇಕು ಸ್ನೇಹಿತರೆ. ಬಟ್ ಹಿ ಗಾಟ್ ಥ್ರೂ ವಿತ್ ರೂಮ್ ಟು ಸ್ಪೇರ್. ಅಗದಿ ಆರಾಮಾಗಿ ಪಾರಾದ ಅಂತ ಹೇಳ್ತಾರೆ. ಸೊ ಇದು ಬಹಳ ಸರಳ ಕಾರ್ಯಕ್ರಮ. ಈ ಕಾರ್ಯಕ್ರಮನೂ ಸರಳ, ಈ ಹೆಜ್ಜೆನೂ ಬಹಳ ಸರಳ.
ಇಲ್ಲಿ ನಂಬುವಂಥದ್ದು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ ನನಗೆ. ಯಾಕಂದ್ರೆ ಆ ಪರಿಸ್ಥಿತಿ ಒಳಗೆ ನಾನು ಇಲ್ಲ, ನಂಬಲೇಬೇಕು, ಇವತ್ತು ನಂಬಲೇಬೇಕಾದಂತ ಪರಿಸ್ಥಿತಿ ಒಳಗಿದೆ. ಬಟ್ ಸರಳವಾಗಿ ನಂಬುದು ಬಹಳ ಬೆಸ್ಟ್, ಬಹಳ ಸರಳ. ನಾನು ಅನ್ಕೊಂಡಕ್ಕಿಂತ ಈಸಿಯಾಗಿ ಈ ಕಾರ್ಯಕ್ರಮ ಇದೆ, ಈಸಿಯಾಗಿ ಈ ಹೆಜ್ಜೆ ಇದೆ ಅಂತ ಹೇಳ್ತಾರೆ. ಸೊ ಮುಂದೆ ಓದಿ ಸರ್, ಇನ್ನೊಂದು ಪ್ಯಾರ ಓದಿ. ಕೇಳಿಸ್ತಾ ಇದೆಯಾ ಸರ್? ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನಾನು ಮುಂದುವರಿಸ್ತೇನೆ ಸರ್. ಓಕೆ ಓಕೆ, ನೋ ಪ್ರಾಬ್ಲಮ್. ಓದಿ ಓದಿ ಓದಿ. ಸರಿ ಹೇಳುತ್ತೇನೆ ಹೊಸೊಬ್ಬ, ನೀವು ನಿಜವನ್ನೇ ಹೇಳುತ್ತೀರೆಂಬ ನಂಬುತ್ತೇನೆ. ಹಾಗೆಯೇ ಎಯಲ್ಲಿ ನನ್ನಂತಹ ನಂಬಿಕೆಯ ಬಹಳಷ್ಟು ಜನರಿದ್ದಾರೆಂದು ತಿಳಿದಿದೆ. ಆದರೆ ನನ್ನ ಪರಿಸ್ಥಿತಿಯಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸಮಾಧಾನ ತೆಗೆದುಕೊಳ್ಳಬಹುದು ಅದು ನನಗೆ ಅರ್ಥವಾಗುವುದಿಲ್ಲ. ಓಕೆ ಸರಿ, ನೀವು ಹೇಳಿದ್ದನ್ನೆಲ್ಲವನ್ನು ನಂಬ್ತೀನಿ. ಹೊಸಬ್ರು ಕೂಡ ಹೇಳ್ತೀವಿ, ನಾವು ಕೂಡ ಹೇಳಿದ್ವಿ. ಆಯ್ತು, ನೀವು ಹೇಳಿದ್ದೆಲ್ಲ ನಾನು ನಂಬ್ತೀನಿ. ಹಾಗೆ ಇಲ್ಲಿ ಒಂದು ನಿಮಿಷ ಸ್ನೇಹಿತರೆ, ಸಾರಿ, ಒಂದು ಕಾಲ್ ಬರ್ತಾ ಇದೆ, ನಾನು ಕಟ್ ಮಾಡಿ. ಒಂದು ನಂಬರ್ ಇದಕ್ಕೆ ತಗೋಬೇಕಾಗಿತ್ತು ನಾವು ಈಗ ಆಕ್ಚುಲಿ. ಓಕೆ ಸರಿ, ಹೊಸಬ ಹೇಳ್ತಾನೆ, ನೀವು ಹೇಳಕತ್ತಿದ್ದು ನಿಜ ಇರಬೇಕು. ಓಕೆ, ನೋ ಪ್ರಾಬ್ಲಮ್. ನಿಮ್ಮಂಥವ್ರು ಅಥವಾ ನನ್ನಂಥ ನಂಬಿಕೆ ಬಹಳಷ್ಟು ಜನರು ಇಲ್ಲಿದ್ದಾರೆ ಅಂತ ನೀವೇನು ಹೇಳ್ತಾ ಇದ್ರಿ, ನಾನು ನಂಬ್ತೀನಿ. ಓಕೆ, ನನಗೆ ತಿಳಿದದ. ಆದ್ರೆ ನಾನಿರುವಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಹೆಂಗ್ ಸಮಾಧಾನ ತಗೋಬೇಕು? ನಮ್ಗೆ ಗೊತ್ತದ, ಹೊಸದಾಗಿ ಬಂದಾಗ ಏನು ಟೆನ್ಷನ್ ಇರ್ತದ, ಎಷ್ಟು ಕೈ ನಡುಕ ಇರ್ತದ, ಎಷ್ಟು ಗೊಂದಲಗಳು ಇರ್ತಾವ, ಎಷ್ಟು ಚಡಪಡಿಕೆ ಇರ್ತದ, ಅದೆಲ್ಲವೂ ನಾವು ಅನುಭವಿಸಿವಿ. ಅಂತ ಸಮಯದಲ್ಲಿ ನೀವು ಸಮಾಧಾನ ತಗೋಂತಂದಾಗ ಹೇಗೆ ತಗೋಬಹುದು? ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಒಂದು ದಿನಕ್ಕೆ ಆಗುದಿಲ್ಲ. ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸಮಯ ಕೊಡ್ಲೇಬೇಕು. ಅವಾಗ ನಮ್ಮ ಪೋಷಕರು ಹೇಳ್ತಾರ, ಅದನ್ನ ನಾಳೆಗೆ ನೋಡೋಣ ಸ್ನೇಹಿತರೆ. ಆದ್ರೆ ಇಲ್ಲಿ ಮಠ ಏನು ನಾವು ಇಲ್ಲಿಗೆ ನಿಲ್ಸೋಣ. ಆಕ್ಚುಲಿ ಇನ್ನೊಂದು 10 ನಿಮಿಷ ಸಮಯ ಇದೆ, ಯಾಕಂದ್ರೆ ನಿನ್ನೆ ಸಮಯ ಕೊಟ್ಟಿರ್ಲಿಲ್ಲ. ದಯವಿಟ್ಟು ಯಾರಿಗಾದ್ರೂ ಏನಾದ್ರೂ ಮಾತನಾಡೋದಿತ್ತಂದ್ರೆ ಅಥವಾ ಇದರ ಬಗ್ಗೆ ಹೇಳೋದಿತ್ತಂದ್ರೆ ಅಥವಾ ಏನಾದ್ರೂ ಕೇಳೋದಿತ್ತಂದ್ರೆ ದಯವಿಟ್ಟು ಕೇಳಿ. ನಾನು ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೇಳಕ್ ಪ್ರಯತ್ನ ಮಾಡ್ತೀನಿ. ಬಟ್ ಆಗ್ಲಿಲ್ಲ ಅಂದ್ರೆ ಕೂಡ ನಮ್ಮ ಹಿರಿಯರು ಇದ್ದಾರೆ, ಅವರು ಕೂಡ ಇಲ್ಲಿ ಉತ್ತರ ಕೊಡ್ತಾರೆ. ನಾವು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೂ ನನ್ನ ಜೊತೆ ಓದಿದಂತ ನನ್ನ ಪ್ರಶಾಂತ ಧಾಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್.